ಅಂದ್ರೆ 2026ರಲ್ಲಿ ನಾನು ಶಿಕ್ಷಕನಾಗ್ತೇನೆ ಅನ್ನುವಂತ ಗುರಿ ನಿಮ್ಮದಾಗಬೇಕು. ಅಂದಾಗ ಮಾತ್ರ ಈ ವಿಡಿಯೋನ ಮುಂದುವರಿಸಿ. ನಾವು ಹೇಗೆಲ್ಲ ಓದಿದ್ವಿ, ನಮ್ಮಲ್ಲಿ ಯಾವ ಪುಸ್ತಕಗಳು ಇದ್ವು, ಹಾಗೂ ಅದಕ್ಕೆ ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳು ಈಗ ಯಾವ್ಯಾವಿವೆ, ಯಾವ ಪುಸ್ತಕಗಳು ನಿಮ್ಮ ಹತ್ರ ಇರಬೇಕು, ಮುಂದಿನ ಓದು ಹೇಗಿರಬೇಕು, ನಾವು ಜಿಪಿಎಸ್ಟಿ ಓದ್ತಾ ಇದೀವಾ, HSTR ಓದ್ತಾ ಇದೀವಾ, PSTR ಓದ್ತಾ ಇದೀವಾ, ಅಥವಾ PU ಕಾಲೇಜ್ ಓದ್ತಾ ಇದೀವಾ, ಒಂದು 3 ಅಂಕಗಳಿಗೆ ನೀವು ಬರೀಬೇಕು. ಐ ಥಿಂಕ್ ಇಲ್ಲಿಗೆ 4 ಪಾಯಿಂಟ್ಸ್ ಬರೆದ್ರು ಫುಲ್ ಅಂಕ ಪಡೆಯುವಂತ ಸಾಧ್ಯತೆಗಳು ಇವೆ. ನೀವು ಅದೆಲ್ಲ 2026ರಲ್ಲಿ ನೋಟಿಫಿಕೇಶನ್ ಆಗೋದಂತೂ ಪಕ್ಕ ನಿಶ್ಚಿತ. ಇಲ್ಲಿ ಸಿಂಹಪಾಲು ನಾವು ಸಿಇಟಿಗೆ ಕೊಟ್ಟಿರ್ತಕ್ಕಂಥದ್ದನ್ನ ನೋಡಿದ್ದೇವೆ. ಹಾಗಾಗಿ ನೀವು ಸಿಇಟಿಯಲ್ಲಿ ಹೆಚ್ಚು ಟಾರ್ಗೆಟ್ ಮಾಡಿ ಉತ್ತಮ ಅಂಕಗಳನ್ನು ಪಡೆದ್ರೆ ನೀವು ಯಾವುದೇ ನೀವು ಡಿಗ್ರಿ ಸ್ಕೋರ್ ಇಲ್ಲ, ನನಗೆ ಟಿ ಸ್ಕೋರ್ ಇಲ್ಲ, BEd ಸ್ಕೋರ್ ಇಲ್ಲ, ಇದು ಮ್ಯಾಟರ್ ಆಗಲ್ಲ. ಯಾಕಂದ್ರೆ ಈ ಒಂದು ಪರೀಕ್ಷೆಯಲ್ಲಿ ನೀವು ಉತ್ತಮವಾದ ಪುಸ್ತಕಗಳನ್ನ ಆಯ್ಕೆ ಮಾಡಿಕೊಂಡಿದ್ದೀರಿ ಅಂದ್ರೆ ಅಲ್ಲಿ ನೀವು ಅರ್ಧ ಪರೀಕ್ಷೆ ಪಾಸ್ ಮಾಡಿದ್ದೀರಿ ಎಂಬಂತ ಅರ್ಥ. ಅದು ಇಲ್ಲಿ ನಾವು ಜಿಪಿಎಸ್ಟಿ ಅನ್ನು ನೋಡೋದಾದ್ರೆ ಇಲ್ಲಿ ಪತ್ರಿಕೆಗಳು 3 ಇರ್ತವೆ. 1 to 5th ತರಗತಿ ಶಿಕ್ಷಕರಿಗೆ ಇಲ್ಲಿ 2 ಪತ್ರಿಕೆಗಳನ್ನು ನಾವು ನೋಡಲಿಕ್ಕೆ ಸಾಮಾನ್ಯ ಕನ್ನಡಕ್ಕೆ 25 ಅಂಕಗಳನ್ನು ಅದರಲ್ಲಿ ಕೊಡಲಾಗಿದೆ. ಈ ಸಾಮಾನ್ಯ ಕನ್ನಡ 25 ಮಾರ್ಕ್ಸ್ ಬರ್ತಾವಂದ್ರೆ ಯಾವ ಪುಸ್ತಕಗಳನ್ನು ಓದಿದ್ರೆ ನಾನು 25ಕ್ಕೆ 24, 23 ಅಂಕಗಳನ್ನು ಪಡೆಯಬಲ್ಲೆ. ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ವಿಷಯಕ್ಕೆ ನಾನು ಉತ್ತಮ ಪುಸ್ತಕಗಳನ್ನು ಇಲ್ಲಿ ಹೇಳೋದಾದ್ರೆ ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ 15 ಅಂಕಗಳಿರುತ್ತೆ ಸರ್. ಇದಕ್ಕೆ ಸೋರ್ಸ್ಗಳು ಸ್ವಲ್ಪ ಕಡಿಮೆ ಸಿಗ್ತವೆ. ಆದಾಗ್ಯೂ ನಾವು ಇದನ್ನೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ನಾವಪ್ಪ ಇದಕ್ಕೆ ಸಮಾಜ ವಿಜ್ಞಾನ 6ರಿಂದ 10ನೇ ತರಗತಿಯ ಸರ್ಕಾರಿ ಪಠ್ಯ ಪುಸ್ತಕಗಳೇನಿದಾವೆ ಇವುಗಳಿಗೆ ಅವು ಬೈಬಲ್ ಸಾಕು. ಬೈಬಲ್, ಕುರಾನ್, ಭಗವದ್ಗೀತೆ ಇದ್ದಂಗವು ಅವಶ್ಯಕಗಳು ಯಾವ್ಯಾವಪ್ಪ ಇವು ಒಂದು ಸ್ವಲ್ಪ ಜಾಸ್ತಿ ಹಾಕೋ ಪುಸ್ತಕ. ಇಲ್ಲಿ ಕುತೂಹಲ ಗಣಿತ ಅಂದ್ರೆ ಏನು, ಮತ್ತೆ ವಿಸ್ಮಯ ವಿಜ್ಞಾನ. ಕುತೂಹಲ ವಿಸ್ಮಯ ಏನೋ ಹೊಸ ಸೇರಿಸಿರುವ ಹೊಸ ಪುಸ್ತಕ ಅಲ್ಲ. ಇದೆರಡೂ ಅಪ್ಲೈ ಮಾಡಿದಾಗ ಇದನ್ನು ಬರ್ದಾರಪ್ಪ ಅಂದ್ರೆ ಇಂಗ್ಲಿಷ್ ಹುದ್ದೆಗೆ ಅವರನ್ನ ಕನ್ಸಿಡರ್ ಮಾಡಿದಾಗ ಈ 3ನೇ ಅಂಕ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಅಂಕಗಳನ್ನ ಅವರಿಗೆ ಯಾವುದೇ ಎಲಿಜಿಬಲ್ ಮಾಡಿಸಿ ಕನ್ಸಿಡರ್ ಮಾಡಲ್ಲ. ಅದೇ ನೀವು ಗಮನಿಸಿ, ಹೆಚ್ಚೇ ಆಗುತ್ತಾ ಅಂದ್ರೆ ಹೌದು ಹಾಗೆ ಆಗುತ್ತೆ. 100ಕ್ಕೆ 100% 1-2 ವರ್ಷ ಇದು ಹೆಚ್ಚಿಗೆ ಆಗುತ್ತೆ. ಜನರಲ್ ಅವರು 44 ವರ್ಷದವರೆಗೂ ಬರೆಯಕ್ಕೆ ಅವಕಾಶ ಇದೆ. OBC ಅವರು 47 ವರ್ಷದವರೆಗೂ ಬರೀಬಹುದು. SC/ST ಅವರು 49 ವರ್ಷದವರೆಗೂ. ಈ ವರ್ಷ ನಾವು ಏನು 2023 ಬ್ಯಾಚ್ ಸೆಲೆಕ್ಟ್ ಆದಾಗ ಯಾವ ರೀತಿ ಪ್ರಶ್ನೆಗಳಿದ್ವು ಅವುಗಳನ್ನ ಹೇಗೆ ಕ್ರಾಕ್ ಮಾಡಿದ್ವಿ. ನಮಸ್ಕಾರ ವೀಕ್ಷಕರೇ, ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ನ ಮಗದೊಂದು ವಿಡಿಯೋಗೆ ನಿಮ್ಮನ್ನು ನಾನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ನಾನು ರಾಜು ಕೊಲ್ಲಾಳೆ. TET ಪರೀಕ್ಷೆಯನ್ನು ತೆರಗಡೆ ಆದ್ರಿ ಹಾಗಿದ್ರೆ ನಮ್ಮ ಮುಂದಿನ ಆಯ್ಕೆಗಳೇನು, ನಮ್ಮ ಮುಂದಿನ ಓದು ಹೇಗಿರಬೇಕು, ನಾವು GPSTR ಓದ್ತಾ ಇದೀವಾ, HSTR ಓದ್ತಾ ಇದೀವಾ, PSTR ಓದ್ತಾ ಇದೀವಾ, ಅಥವಾ PU ಕಾಲೇಜ್ ಲೆಕ್ಚರ್ಗೆ ಓದ್ತಾ ಇದೀವಾ, ಒಂದು ಈಗಾಗಲೇ ನೀವು ಮೈಂಡ್ ಸೆಟ್ ಅನ್ನ ಮಾಡ್ಕೊಂಡಿದ್ದೀರಿ. ಆ ನಿಟ್ಟಿನಲ್ಲಿ ನೀವು TET ಪರೀಕ್ಷೆನ ಬರೆದ್ರಿ, ಕಂಗ್ರಾಚುಲೇಷನ್. ಯಾರೆಲ್ಲ ತಾವು ಅರ್ಹತೆಯನ್ನು ಪಡೆದಿದ್ರಿ ತಮಗೆಲ್ಲರಿಗೂ ಕೂಡ ಶುಭವಾಗಲಿ. ಸದ್ಯದಲ್ಲೇ 2026ರಲ್ಲಿ ನೋಟಿಫಿಕೇಶನ್ ಆಗೋದಂತೂ ಪಕ್ಕ ನಿಶ್ಚಿತ, ಕಡ್ಡಾಯವಾಗಿ ಆಗೇ ಆಗುತ್ತೆ. ನಿಮಗೂ ಅದು ಗೊತ್ತಿದೆ. ಆ ನಿಟ್ಟಿನಲ್ಲಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದ್ದಾವೆ. ಹಾಗಾಗಿ ನೀವು ಕೂಡ ಎಲ್ಲ ಒಂದ್ ಕಡೆ ಅದೇ ಒಂದು ಗುರಿಯನ್ನ ಇಟ್ಕೊಂಡು ಈಗ TETಯನ್ನ ಕ್ಲಿಯರ್ ಮಾಡ್ಕೊಂಡಿದ್ದೀರಿ, CET ಅತ್ತ ನಿಮ್ಮ ಗಮನವನ್ನ ಹರಿಸಿದ್ದೀರಿ ಅಂತ ಭಾವಿಸಿದ್ದೇನೆ. ಹಾಗಿದ್ರೆ ನಾವು ಬರೀ ಗಮನವನ್ನ ಹರಿಸ್ಬಿಟ್ರೆ ಸಾಕಾಗ್ತದ ಪಾಸ್ ಆಗ್ಲಿಕ್ಕೆ CETನ? ನಾವು ಹೇಗಾದ್ವಿ ಶಿಕ್ಷಕರು ಅನ್ನುವಂಥದ್ದನ್ನ ನಿಮ್ಮ ಮುಂದೆ ಒಂದ್ ಸ್ವಲ್ಪ ಮಾತಾಡ್ತಾ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ರೂಪರೇಷೆ ಏನಿದೆ ನಮ್ಮ GPSTR ಬಗ್ಗೆ, ಅದರಲ್ಲಿ ಪತ್ರಿಕೆಗಳು ಯಾವ ಬರ್ತವೆ, ಎಷ್ಟು ಅಂಕಗಳಿರ್ತವೆ, ಹೇಗೆಲ್ಲ ಪ್ರಶ್ನೆಗಳ ವಿಧಗಳಿವೆ, ಅವುಗಳನ್ನು ಪರಿಚಯಿಸುವ ಜೊತೆಗೆ ನಾನು ಆ ಒಂದು ಪತ್ರಿಕೆಗಳಿಗೆ 1, 2, 3 ಪತ್ರಿಕೆಗಳಿಗೆ ಯಾವೆಲ್ಲ ಪುಸ್ತಕಗಳನ್ನ ಓದಬೇಕು ಅನ್ನುವಂಥದ್ದನ್ನ ಬೆಸ್ಟ್ ಬುಕ್ಸ್ ಅನ್ನ ನಾನು ಇವತ್ತು ಪರಿಚಯಿಸ ಮಾಡೋನಿದ್ದೇನೆ. ನೋಡಿ, ಒಂದು ಪರೀಕ್ಷೆಯಲ್ಲಿ ನೀವು ಉತ್ತಮವಾದ ಪುಸ್ತಕಗಳನ್ನ ಆಯ್ಕೆ ಮಾಡಿಕೊಂಡಿದ್ದೀರಿ ಅಂದ್ರೆ ಅಲ್ಲಿ ನೀವು ಅರ್ಧ ಪರೀಕ್ಷೆ ಪಾಸ್ ಮಾಡಿದ್ದೀರಿ ಎಂಬಂತ ಅರ್ಥ ಅದು. ಯಾಕಂದ್ರೆ ನೀವು ಉತ್ತಮವಾಗಿರ್ತಕ್ಕಂಥ ಸೋರ್ಸ್ ನಿಮ್ಮಲ್ಲಿ ಇದ್ದಾಗ ನೀವು ಅವುಗಳನ್ನ ಓದಿದ್ರೆ ತಾನೇ ಎಲಿಜಿಬಲ್ ಆಗಕ್ಕೆ ಸಾಧ್ಯ. ಹಾಗಾಗಿ ನಾನು ಇವತ್ತಿನ ತರಗತಿಯಲ್ಲಿ ಮಾತಾಡ್ತಾ ಹೋಗ್ತೇನೆ. ಹಾಗೆ ನಾವು ಕೂಡ 2023ರಲ್ಲಿ ಪರೀಕ್ಷೆಯನ್ನ ಬರೆದು ಉತ್ತಮ ರ್ಯಾಂಕ್ ಅನ್ನ ಪಡೆದಿದ್ದೇವೆ. ಉತ್ತಮ ರ್ಯಾಂಕ್ ಪಡೆದು ಮನೆಯಿಂದ 10 ಕಿಲೋಮೀಟರ್ ಶಾಲೆಯನ್ನ ಆಯ್ಕೆ ಮಾಡ್ಕೊಂಡು ಇವತ್ತು ಸೇವೆ ಸಲ್ಲಿಸ್ತಾ ಇದೀವಿ. ಅಂದ್ರೆ ನಾವು ಹೇಗೆಲ್ಲ ಓದಿದ್ವಿ, ನಮ್ಮಲ್ಲಿ ಯಾವ ಪುಸ್ತಕಗಳು ಇದ್ವು, ಹಾಗೂ ಅದಕ್ಕೂ ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳು ಈಗ ಯಾವ್ಯಾವಿವೆ, ಯಾವ ಪುಸ್ತಕಗಳು ನಿಮ್ಮ ಹತ್ರ ಇರಬೇಕು ಅನ್ನುವಂಥದ್ದನ್ನ ನಾನು ಇವತ್ತು ಪರಿಚಯ ಮಾಡ್ತಾ ಹೋಗ್ತೇನೆ. ಬನ್ನಿ, ಆಗಿದ್ರೆ ನಾವು ಇವತ್ತಿನ ವಿಡಿಯೋನ ಪ್ರಾರಂಭ ಮಾಡ್ಬಿಡೋಣ. ಶಿಕ್ಷಕ ಆಗ್ಬೇಕು ಅನ್ನುವಂಥ ಏನು ಕನಸುಗಾರರಿದ್ದಾರೆ ಆ ಎಲ್ಲಾ ಕನಸುಗಾರರಿಗೂ ಇದು ಒಂದು ಮಾರ್ಗದರ್ಶಿ ವಿಡಿಯೋ ಆಗಲಿದೆ. ಮಿಷನ್ 2026 ಅಂದ್ರೆ 2026ರಲ್ಲಿ ನಾನು ಶಿಕ್ಷಕನಾಗ್ತೇನೆ ಅನ್ನುವಂಥ ಗುರಿ ನಿಮ್ಮದಾಗಬೇಕು. ಅಂದಾಗ ಮಾತ್ರ ಈ ವಿಡಿಯೋನ ಮುಂದುವರಿಸಿ. ಸೊ GPSTR ಆಗಿರ್ಬೋದು, HSTR, PU ಕಾಲೇಜ್ ಲೆಕ್ಚರ್, ಅದೇ ರೀತಿ PSTR, ಈ ಎಲ್ಲಾ ವಿಷಯಗಳಿಗೂ ಓದು ಹೇಗಿರಬೇಕು ಮತ್ತು ಇವುಗಳಿಗೆ ಉತ್ತಮವಾಗಿರ್ತಕ್ಕಂಥ ಪುಸ್ತಕಗಳು ಯಾವ ಆಗ್ತವೆ, ಈ ಎಲ್ಲ ವಿಷಯವಾಗಿ ನಾನು ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಬರ್ತೇನೆ. ಬನ್ನಿ ನೋಡೋಣ. ಈ ಒಂದು ಶಿಕ್ಷಕರ ನೇಮಕಾತಿ ಪರೀಕ್ಷೆ ಏನಿದೆಯಲ್ಲ, ಇಲ್ಲಿ ನಾವು GPSTR ಅನ್ನು ನೋಡೋದಾದ್ರೆ ಇಲ್ಲಿ ಪತ್ರಿಕೆಗಳು 3 ಇರ್ತವೆ. ಎಷ್ಟು? 3 ಪತ್ರಿಕೆಗಳನ್ನ ನಾವು GPSTR ಪರೀಕ್ಷೆಯಲ್ಲಿ ಬರಿಬೇಕಾಗ್ತದೆ. ಅಂದ್ರೆ 400 ಅಂಕಗಳಿಗೆ ನಾವು ಬರಿಬೇಕಾಗ್ತದೆ. PSTR ಅನ್ನು ನೋಡೋದಾದ್ರೆ 1 to 5th, ಇದು 6 to 8 ಆಗುವಂತ ಶಿಕ್ಷಕರಿಗೆ, ಇದು 1 to 5th ತರಗತಿ ಶಿಕ್ಷಕರಿಗೆ. ಇಲ್ಲಿ 2 ಪತ್ರಿಕೆಗಳನ್ನ ನಾವು ನೋಡ್ಲಿಕ್ಕೆ ಸಿಗ್ತವೆ. HSTR ಅಂದ್ರೆ 8, 9, 10 ಅಂತ ಏನು ಹೈಸ್ಕೂಲ್ ಕರಿತೀವಲ್ಲ, ಸೊ ಅಲ್ಲೂ ಕೂಡ 2 ಪತ್ರಿಕೆಗಳು ನೋಡಕ್ ಸಿಗ್ತವೆ. PU ಕಾಲೇಜ್ ಅಲ್ಲೂ ಕೂಡ 2 ಪತ್ರಿಕೆಗಳು ನೋಡ್ಲಿಕ್ಕೆ ಸಿಗ್ತವೆ. ಇವುಗಳಿಗೆ ಉತ್ತಮ ಪುಸ್ತಕಗಳು ಯಾವ ಆಗ್ತವೆ. ಅವಾಗಲೇ ಹೇಳ್ದಂಗೆ ನಾನು
ಉತ್ತಮ ಪುಸ್ತಕಗಳನ್ನ, ಉತ್ತಮ ಸೋರ್ಸ್, ಉತ್ತಮ ಸಂಪನ್ಮೂಲಗಳು ನಿಮ್ಮ ಹತ್ರ ಲಭ್ಯವಿವೆ ಅಂದ್ರೆ ನೀವು ಅರ್ಧ ಪರೀಕ್ಷೆಯನ್ನ ತೇರ್ಗಡೆಗೊಳಿಸಿದಾಗೆ. ಬನ್ನಿ, ಹಾಗಿದ್ರೆ ಈ ಒಂದು ತರಗತಿಯಲ್ಲಿ ನಾನು ಮುಖ್ಯವಾಗಿ ಹಂತವಾಗಿ ಒಂದೊಂದೇ ಪರಿಚಯಿಸ್ತಾ ಹೋಗ್ತೇನೆ. ಇವತ್ತಿನ ತರಗತಿಯಲ್ಲಿ ನಾನು GPSTR ಅಂದ್ರೆ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಅಥವಾ ರಿಕ್ರೂಟ್ಮೆಂಟ್ ಅಂತ ಏನ್ ಕರಿತೀರಿ ನೀವು, ಆ ಒಂದು ವಿಷಯವಾಗಿ, ಆ ಒಂದು ಪರೀಕ್ಷಾ ವಿಷಯವಾಗಿ, ಅದರ ರೂಪರೇಷೆಗಳೇನು, ಅದು ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನಾ ವಿಧಗಳು, ಪ್ರಶ್ನೆ ಪತ್ರಿಕೆ ವಿಧಗಳು, ಯಾವೆಲ್ಲ ಕ್ರೈಟೀರಿಯಾಗಳನ್ನ ಅದು ಒಳಗೊಂಡಿದೆ ಅಂತಕ್ಕಂಥದ್ದನ್ನ ಹೇಳ್ತಾ ಹೋಗ್ತೇನೆ. ಪರೀಕ್ಷೆ ಹೇಗಿರುತ್ತೆ ಅಂತಕ್ಕಂಥದ್ದು ನಮ್ಮ ಅನುಭವವನ್ನು ನಾನು ಶೇರ್ ಮಾಡ್ತಾ ಹೋಗ್ತೇನೆ. ಪತ್ರಿಕೆ 1 ಇರುತ್ತೆ, ಇದು ಸಾಮಾನ್ಯ ಪತ್ರಿಕೆ, ಎಲ್ರಿಗೂ ಬರ್ತದೆ. ಅದು 150 ಅಂಕಗಳನ್ನ ಒಳಗೊಂಡಿದೆ. ಪತ್ರಿಕೆ 2 ಇಲ್ಲಿ ಬಹಳ ಮುಖ್ಯವಾಗಿರ್ತಕ್ಕಂಥ ಪತ್ರಿಕೆ ಬಹು ಆಯ್ಕೆ ಮತ್ತು ವಿವರಣಾತ್ಮಕ ಪತ್ರಿಕೆ ಆಗಿರ್ತದೆ. ಇದು ಎರಡನ್ನೂ ಒಳಗೊಂಡಿದೆ. 50 ಬಹು ಆಯ್ಕೆ ಪ್ರಶ್ನೆಗಳನ್ನ ಒಳಗೊಂಡೆ 100 ಅಂಕಗಳಿಗೆ ಬರವಣಿಗೆ ಅಂದ್ರೆ ವಿವರಣಾತ್ಮಕ 3 ಮಾರ್ಕ್ಸ್ ಮತ್ತು 4 ಮಾರ್ಕ್ಸ್ಗೆ ಬರ್ತಕ್ಕಂಥ ಒಂದು ಪ್ರಶ್ನೆಗಳಿರ್ತವೆ. ಒಟ್ಟು 150 ಅಂಕಗಳಿಗೆ ಬರೀಬೇಕಾಗ್ತದೆ. ಪತ್ರಿಕೆ 3 ತಗೊಂಡ್ರೆ ನೀವು ಭಾಷಾ ಸಾಮರ್ಥ್ಯ ಅಂತ ನೋಡ್ತೀರಿ. ಇದು ವಿವರಣಾತ್ಮಕ ಪತ್ರಿಕೆ ಆಗಿರ್ತದ. ಇದು ಎಲ್ರಿಗೂ ಅನ್ವಯಿಸಲ್ಲ, ಯಾರಿಗೆಲ್ಲ ಇದು ಅನ್ವಯಿಸುತ್ತೆ ಅಂತಕ್ಕಂಥದ್ದನ್ನ ನಾನು ಮುಂದೆ ಹೇಳ್ತೇನೆ. ಇದು 100 ಅಂಕಗಳಿಗೆ ಪತ್ರಿಕೆ ಇರ್ತದೆ. ಸೊ ಇವು 3ಗಳ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ. ಬನ್ನಿ, ಈಗ ಕುಲಂಕುಷವಾಗಿ ಯಾವೆಲ್ಲ ಪುಸ್ತಕಗಳು ಅವಕ್ಕೆ ಅವಶ್ಯ. ಪತ್ರಿಕೆ 1ರಲ್ಲಿ ನೀವು ಬೇರೆ ಬೇರೆ ಒಂದು ವಿಷಯಗಳನ್ನ ನೋಡ್ತಾ ಹೋಗ್ತೀರಿ. GP ಅಂದ್ರೆ ಜನರಲ್ ಪೇಪರ್ ಅಂತ ನೋಡಿದಾಗ 150 ಅಂಕಗಳು ಅದು ಡಿವೈಡ್ ಆಗಿದೆ. ಯಾವುದೋ ಒಂದೋ ವಿಷಯದ ಮೇಲೆ ಅದು 150 ಅಂಕ ಕೇಂದ್ರೀಕೃತವಾಗಿಲ್ಲ. ಅದು ಸಾಮಾನ್ಯ ಕನ್ನಡಕ್ಕೆ 25 ಅಂಕಗಳನ್ನ ಅದರಲ್ಲಿ ಕೊಡಲಾಗಿದೆ. ಈ ಸಾಮಾನ್ಯ ಕನ್ನಡ 25 ಮಾರ್ಕ್ಸ್ ಬರ್ತಾವಂದ್ರೆ ಇಲ್ಲಿ ಯಾವ ಪುಸ್ತಕಗಳನ್ನ ಓದಿದ್ರೆ ನಾನು 25ಕ್ಕೆ 24, 23 ಅಂಕಗಳನ್ನ ಪಡೆಯಬಲ್ಲೆ. ಸೊ ಇದ್ರ ನೋಡಿಲಿ, ನಾನು ಬಹಳ ಇಂಪಾರ್ಟೆಂಟ್ ಆಗಿ ಹೇಳ್ತಕ್ಕಂಥದ್ದು ಯಾವ್ದಂದ್ರೆ 6ರಿಂದ 10ನೇ ತರಗತಿಯ ಕನ್ನಡ ಲ್ಯಾಂಗ್ವೇಜ್ ಪುಸ್ತಕ, ಪ್ರಥಮ ಭಾಷೆ ಕನ್ನಡ ಪುಸ್ತಕಗಳೇನಿದಾವೆ, ಆ ಎಲ್ಲಾ ಪುಸ್ತಕಗಳ ಹಿಂದೆ ಭಾಷಾಭ್ಯಾಸ ಅನ್ನುವಂತ ಒಂದು ಅಂಶಗಳನ್ನ ನೋಡ್ತಾ ಹೋಗ್ತೀರಿ. ಪಾಠದ ನಂತರ ನೀವು ಪಾಠ ಮುಗಿದ ತಕ್ಷಣನೇ ಅದಕ್ಕೆ ಸಂಬಂಧಿಸಿದ ಪ್ರಶ್ನೋತ್ತರಗಳನ್ನ ನೋಡ್ತೀರಿ. ಆ ನಂತರ ವ್ಯಾಕರಣ ಅಂಶಗಳನ್ನ ಭಾಷಾಭ್ಯಾಸದಲ್ಲಿ ನೋಡ್ತಾ ಹೋಗ್ತೀರಿ. ಅಲ್ಲಿರ್ತಕ್ಕಂಥ ಅಂಶಗಳನ್ನ ಕುಲಂಕುಷವಾಗಿ ನೀವು ನೋಡ್ತಾ ಹೋದ್ರೆ 6, 7, 8, 9, 10 ಮುಂದುವರೆದು ಇನ್ನೂ ಬೇಕಿದ್ರೆ ನೀವು 5ನೇ ತರಗತಿನೂ ತಗೋಬಹುದು. ಈ ಒಂದು 5 ಪುಸ್ತಕಗಳನ್ನ ನೀವು ಸರಿಯಾಗಿ ಅದರ ಹಿಂದಿನ ಪುಟಗಳನ್ನ ಓದ್ತಾ ಹೋದ್ರೆ ಇಲ್ಲಿ ನನ್ನ ಪ್ರಕಾರ ಒಂದು 80% ನೀವು ಅದನ್ನ ಕವರ್ ಮಾಡ್ತೀರಾ. 80% ಸಾಕು. ಅದು ಒಂದೇ ಆ ಪುಸ್ತಕದಿಂದ ನೀವು ಕವರ್ ಮಾಡ್ಬೇಕಾಗ್ತದ. ಅದಕ್ಕೂ ಹೆಚ್ಚಿಂದು ನಮ್ಗೆ ಯಾವ್ದಾರ ಒಂದು ಪುಸ್ತಕ ಬೇಕಪ್ಪ ಸ್ವಲ್ಪ ಅಂದ್ರೆ ಅದಕ್ಕೆ ನೀವು ವ್ಯಾಕರಣ ದರ್ಪಣ ಅಂತಕ್ಕಂಥದ್ದು ಪುಸ್ತಕವನ್ನ ನೋಡ್ಬೋದು. ಇದು ಎಲ್ಲ ರೆಫರೆನ್ಸ್ ಪುಸ್ತಕದಲ್ಲೂ ಇರುತ್ತೆ. ಇದ್ರ ಇಲ್ಲಪ್ಪ ನನ್ನ ಹತ್ರ ಅರಳುಗುಪ್ಪೆ ಇದೆ ಅಂದ್ರೆ ಅದನ್ನು ನೋಡ್ಕೊಳ್ಳಿ, ತೊಂದರೆ ಇಲ್ಲ. ಇನ್ನೊಂದು ಇಂಪಾರ್ಟೆಂಟ್ ಪುಸ್ತಕ ನಾನು ಪರಿಚಯ ಮಾಡ್ತಾ ಇದ್ದೇನೆ ಇಲ್ಲಿ. ಈ ಗೋಪಾಲಕೃಷ್ಣ ಉಡುಪ ಅನ್ನುವಂತ ಕನ್ನಡ ವ್ಯಾಕರಣ ಪುಸ್ತಕ ಇದೆ. ಒಂದು ಪರ್ಪಲ್ ಕಲರ್ ಇರ್ತಕ್ಕಂಥ ಪ್ರಿಂಟ್ ಪುಟ ನಿಮಗೆ ಸಿಗ್ತದೆ, ಗೋಪಾಲಕೃಷ್ಣ ಉಡುಪ. ಇದರ ಬೇಕಾದ ಪ್ರಿಂಟ್ ಪುಟವನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ ನಲ್ಲಿ ನಾನು ಶೇರ್ ಮಾಡ್ತೇನೆ. ಏನಕ್ಕಿದು ವಿಶೇಷ ಅಂತ ನಾನು ಹೇಳ್ತೀನಿ. ಈ ಗೋಪಾಲಕೃಷ್ಣ ಉಡುಪಕ್ಕೆ ನೀವು ಇಲ್ಲೇನು 25 ಅಂಕಗಳನ್ನ ಪಡಿತೀರಲ್ಲ, ಇಲ್ಲೂ ಸಹಾಯ ಮಾಡುತ್ತೆ. ಆಮೇಲೆ ಪತ್ರಿಕೆ 3 ಬರುತ್ತೆ, ಭಾಷಾ ಸಾಮರ್ಥ್ಯ ಪರೀಕ್ಷೆ. ಅಲ್ಲಂತೂ ಇದರ ಉಪಯೋಗ ಒಂದು 50%ಗಿಂತ ಮೇಲಾಗುತ್ತೆ. ನಾನು ಮಾತಾಡ್ತೀನಿ ಮುಂದೆ 3ನೇ ಪತ್ರಿಕೆ ಮಾತಾಡಿದಾಗ ಈ ಬುಕ್ ಬಗ್ಗೆ. ಹಾಗಾಗಿ ಈ ಪುಸ್ತಕ ನಿಮ್ಮಲ್ಲಿ ಇರಲಿ, ಇದನ್ನ ಅವಶ್ಯವಾಗಿ ತೆಗೆದುಕೊಳ್ಳಿ. ಈ ಪುಸ್ತಕಗಳನ್ನು ಕೂಡ ಓದ್ರಿ, ಸಾಕಾಗ್ತದೆ. 25 ಅಂಕಗಳಿಗೆ ನೀವು ಇಷ್ಟು ಓದಿದ್ರೆ ಸಾಕು, ಮ್ಯಾಕ್ಸಿಮಮ್ ಅಂಕಗಳನ್ನ ನೀವು ತೆಗೆದುಕೊಳ್ತೀರಿ. ಹಾಗಾಗಿ ಈಗ 25 ಅಂಕಕ್ಕೆ ಇಷ್ಟು ಸಾಕು. ಮುಂದುವರೆದು ನಾವು 2ನೇ ಭಾಗವಾಗಿ ಸಾಮಾನ್ಯ ಇಂಗ್ಲಿಷ್, ಜನರಲ್ ಇಂಗ್ಲಿಷ್ ನೋಡ್ತೀವಿ. ಬಹಳ ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ಇರ್ತವೆ. ಇಂಗ್ಲಿಷ್ ಅಂದ ತಕ್ಷಣ ನಾವು ಕನ್ನಡ ಮಾಧ್ಯಮ ಹುಡುಗರು ಏನಿದ್ದೀವಿ ಅಥವಾ ಅಭ್ಯರ್ಥಿಗಳೇನಿದ್ದೀವಿ, ಸ್ವಲ್ಪ ನಾವು ಇಲ್ಲಿ ಟೆಂಪ್ಟ್ ಆಗ್ತೀವಿ. ಇಂಗ್ಲಿಷಾ ಅಂತ ಒಂದಿಷ್ಟು ನಾವು ಕ್ಲಮ್ಸಿ ಮಾಡ್ಕೊಳ್ಳುವಂತ ಅಗತ್ಯ ಇಲ್ಲ ಇಲ್ಲಿ. ಯಾಕಂದ್ರೆ ಬಹಳ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ 25 ಅಂಕಗಳು ಇರ್ತವೆ. ಈ 25 ಅಂಕಗಳಿಗೆ ನಾವು ಬೆಸ್ಟ್ ಬುಕ್ಸ್ ಅನ್ನ ಯಾವ ನೋಡೋದಾದ್ರೆ ಇಲ್ಲಿ ಸೇಮು 5th ರಿಂದ 10th ವರೆಗೂ ಏನು ಇಂಗ್ಲಿಷ್ ಲ್ಯಾಂಗ್ವೇಜ್ ಪುಸ್ತಕಗಳಿದೆ, ಸೆಕೆಂಡ್ ಲ್ಯಾಂಗ್ವೇಜ್ ಪುಸ್ತಕ ಇರುತ್ತೆ ಕನ್ನಡ ಶಾಲೆಯಲ್ಲಿ. ಈ ಸೆಕೆಂಡ್ ಲ್ಯಾಂಗ್ವೇಜ್ ಪುಸ್ತಕಗಳನ್ನು ನೋಡಿ ಅದರ ಹಿಂದೆ ಅದು ಕೂಡ ಗ್ರಾಮರ್ ಪಾಯಿಂಟ್ ಅಂಶಗಳನ್ನ ಹೊಂದಿರುತ್ತೆ. ಅದರಲ್ಲಿರ್ತಕ್ಕಂಥ ಕನ್ವರ್ಸೇಷನ್ ಒಂದಿಷ್ಟು ಗ್ರಾಮರ್ ಪಾಯಿಂಟ್ಗಳನ್ನ ನೀವು ನೋಡ್ಕೊಂಡ್ರೆ ಮ್ಯಾಕ್ಸಿಮಮ್ ಕವರ್ ಮಾಡ್ತಕ್ಕಂಥದ್ದು. ಸೊ ನಿಮಗೆ ಬೇಕಾದ್ರೆ ಒಂದು ಯಾವ್ದಾದ್ರು ಬೆಸ್ಟ್ ಗ್ರಾಮರ್, ರನ್ ಅಂಡ್ ಮಾರ್ಟಿನ್ ಯಾವ್ದೋ ಹೇಳ್ತವ್ರೆ, ಅದರಲ್ಲಿ ಒಂದು ನಿಮಗೆ ಇಷ್ಟವಾಗಿರ್ತಕ್ಕಂಥ ಉತ್ತಮ ಪುಸ್ತಕ ಗ್ರಾಮರ್ದು ಒಂದು ತಗೊಳ್ಳಿ ಸಾಕು. ಬೇಡ ಬಹಳ ಕ್ಲಮ್ಸಿ ಆಗ್ತದೆ. ನಾವು ಏನು ಓದಿದೀವಪ್ಪ ಅಂದ್ರೆ, ನಿಜ ಹೇಳ್ತೀನಿ, ಇಲ್ಲಿ ಒಂದ್ ಸ್ವಲ್ಪ ನಾವು 5ರಿಂದ 10ನೇ ತರಗತಿ ಪುಸ್ತಕಗಳ ಹಿಂದಿನ ಪುಟಗಳನ್ನು ನೋಡ್ತಾ ಇದ್ವಿ. ನಾವು ಎಷ್ಟು ಬುಕ್ಕ ತಗಂದ್ರೇನು ನಮಗೆ ಅರ್ಥ ಆಗೋದೇ ಅಷ್ಟಲ್ವಾ ಅದು. ಅದಕ್ಕೆ
ಅಂದ್ರೆ 5ರಿಂದ 10 ಪುಸ್ತಕಗಳನ್ನು ನೋಡೋದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಇಂಪಾರ್ಟೆಂಟ್ ಏನು ನೋಡಿದ್ದೆ ಅಂದ್ರೆ ಈ ಸಾಧನಾ ಅಕಾಡೆಮಿಯಲ್ಲಿ ತಿಮ್ಮಾರೆಡ್ಡಿ ಸರ್ ಅಂತಕ್ಕಂಥ ಒಂದು 19 ವಿಡಿಯೋ ಮಾಡಿದ್ದಾರೆ. GPSTR ನ ಪ್ರತಿಯೊಂದು ಸಿಲೆಬಸ್ ಇರ್ತಕ್ಕಂಥ ಒಂದೊಂದು ಕಂಟೆಂಟ್ ಮೇಲೆ ಒಂದೊಂದು ವಿಡಿಯೋಗಳು 19 ವಿಡಿಯೋಗಳಿವೆ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋ. ಇವುಗಳನ್ನ ನೋಡ್ಬಿಡ್ರಿ. ನಾನು ಇವುಗಳನ್ನ ನೋಡಿನೇ 18 ಅಂಕಗಳನ್ನ ಪಡೆದಿದ್ದೇನೆ 25ಕ್ಕೆ. ಇಲ್ಲಿ ನಾವು ಕನ್ನಡ ಮೀಡಿಯಂ ಸ್ಟೂಡೆಂಟ್ಗೆ ಒಂದು 18ರಿಂದ 20 ಅಂಕ ಬಂದ್ರೆ ಈಸ್ ಗುಡ್ ಸ್ಕೋರ್ ಅದು ನಮಗೆ. ನೀವು ಒಳ್ಳೆ ಇಂಗ್ಲಿಷಲ್ಲಿ ಗ್ರಿಪ್ ಇರೋರಾದ್ರೆ ನೀವು ಆರಾಮ್ಸೆ 22ರಿಂದ 25 ಅಂಕಗಳನ್ನು ಪಡೆಯಬಹುದು. ಅಷ್ಟು ಈಸಿ ಇರ್ತದೆ ಅದು ಇಂಗ್ಲಿಷ್. ಸೊ ಈ ಇಷ್ಟು ಪುಸ್ತಕಗಳು ಸಾಕಾಗ್ತವೆ ನಿಮಗೆ. ಇದು ಒಂದಿಷ್ಟು ಪುಸ್ತಕಗಳನ್ನ ತಗೊಂಡು ಈ ತಿಮ್ರೆಡ್ಡಿ ಸರ್ ಒಂದು ಸ್ವಲ್ಪ ವಿಡಿಯೋ ಕ್ಲಾಸ್ಗಳನ್ನ ಡೆಫಿನೆಟ್ಲಿ ನೋಡ್ಬಿಡಿ. ಒಂದೊಂದೇ ನೋಡ್ಕೊಳ್ತಾ ಹೋಗಿ ಅವ್ರು ಹೇಳಿದ್ದಕ್ಕಂತಕ್ಕಂಥದ್ದನ್ನ ಪಾಯಿಂಟ್ಸ್ ಮಾಡ್ಕೊಂತ ಹೋಗ್ರಿ ಸಾಕು. ಸೊ ಅದಾದ್ಮೇಲೆ ಬಂತು ಬಹಳ ಇಂಪಾರ್ಟೆಂಟು ಸಾಮಾನ್ಯ ಜ್ಞಾನ. GKಗೂ ಕೂಡ 25 ಅಂಕಗಳನ್ನ ಅಲ್ಲಿ ನಿಗದಿಪಡಿಸಲಾಗಿದೆ. GKಗೆ 25 ಅಂಕಗಳನ್ನ ನಿಗದಿಪಡಿಸಿದರೆ 25 ಪ್ರಶ್ನೆ ಇರ್ತವೆ. ಹಾಗಾದ್ರೆ ಅವುಗಳನ್ನ ಕವರ್ ಮಾಡ್ಬೇಕಂದ್ರೆ ನಮ್ಗೆ ಯಾವ ಪುಸ್ತಕಗಳು ಅಂತ ನೋಡೋದಾದ್ರೆ, ನಾನು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದೇ ಪುಸ್ತಕ ಓದಿದ್ದು ಅದು ನೂತನ GK. ಒಂದಂತೂ ನಾನು ಕ್ಲಿಯರ್ ಹೇಳ್ಬಿಡ್ತೀನಿ, ಇದರನ್ನೇ ಬರ್ತಾವೆ ಸರ್ ಅಂತಕ್ಕಂಥದ್ದನ್ನ ಇಟ್ಕೋಬೇಡಿ. ಯಾಕಂದ್ರೆ ಏನು ಓದಿಲ್ಲ ಅಂದ್ರೂ ತಗೋಬಹುದು, ಆ ತರ GK ಪ್ರಶ್ನೆಗಳು ಅಲ್ಲಿ ಇರ್ತವೆ. ಜನರಲ್ ನಾಲೆಡ್ಜ್ ನಮಗೆ ಇದ್ದೇ ಇರುತ್ತೆ. ನಾವು ಡಿಗ್ರಿ ಮುಗಿಸಿ BEd ಮುಗಿಸಿ TET ಮುಗಿಸ್ಕೊಂಡು ಇಲ್ಲಿವರೆಗೂ ನಾವು ಟೀಚರ್ ಹುದ್ದೆಗೆ ಕಾಂಪಿಟೇಷನ್ ಕೊಡ್ತಾ ಇದೀವಿ ಅಂದ್ರೆ ಅಷ್ಟು ನಮ್ಮಲ್ಲಿ ಇರ್ತದ ಆ ಮೈಂಡ್ ಅಲ್ಲಿ. ಬಟ್ ಅಲ್ಲಿರ್ತಕ್ಕಂಥ ಅಯ್ಯಪ್ಪ ಸಾಮಾನ್ಯ ಜ್ಞಾನ ಅಂದ ತಕ್ಷಣನ ಪುರಾತನ ಕಾಲದಿಂದ ಅದು ಎಷ್ಟು ದೊಡ್ಡದೇ ಅದು ಸಣ್ಣದೇ ಅದು ಉದ್ದ ಯಾವುದು ಸಣ್ಣದೇ ಅದು ಬೇಡ ಅಷ್ಟು ತಲೆ ಕಟ್ಸ್ಕೊಬೇಡಿ. ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನ ನೋಡ್ರಿ, ಗೊತ್ತಾಗುತ್ತೆ. ಇಲ್ಲಿ ಇತಿಹಾಸ ಏನು ನಮ್ಮ ಸಮಾಜ ಪಾಠಗಳು ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ಲಸ್ ಪಾಯಿಂಟ್. ಇದರಲ್ಲೂ ಕೂಡ ಒಂದಿಷ್ಟು ವಿಷಯಗಳನ್ನ ಆ ಒಂದು ಪ್ರಶ್ನೆಗಳನ್ನ ನೋಡೋಕೆ ಸಿಗ್ತದೆ ನಿಮ್ಗೆ. ಸಮಾಜ 50 ಅಂಕ ಏನು ಓದ್ತಿರಲ್ಲ ನೀವು, ಅದು ಇಲ್ಲೂ GKಯಲ್ಲೂ ಕೂಡ ಬಂದ್ಬಿಡ್ತದೆ 2ನೇ ಪತ್ರಿಕೆಯಲ್ಲಿ ಓದಿದ್ದು. ಹಾಗಾಗಿ ಈ ನೂತನ GK ಏನಿದೆ ಅಲ್ಲ, ಇದು ಬೆಸ್ಟ್ ಬುಕ್ ಇದೆ. ಒಂದು ನೂತನ ಚಾಣಕ್ಯ ಕರಿಯರ್ ಅಕಾಡೆಮಿ ಇದು. ಅದೇ ಚಾಣಕ್ಯ ಕಣಜ ಅಂತಾನು ಒಂದಿದೆ. ನೂತನ GK ಅಥವಾ ಚಾಣಕ್ಯ ಕಣಜ, ದೇವರನ್ನ ಎರಡು ತಗೊಳಕ್ ಹೋಗ್ಬೇಡಿ. ಬಹಳ ರೊಕ್ಕ ಆಗುತ್ತಾ ಮತ್ತೆ ಕನ್ಫ್ಯೂಸ್ ಆಗುತ್ತಾ. ಎರಡರಾಗ ವಿಷಯನೂ ಸೇಮ್ ಅದ. ಯಾವ್ದೋ ಪುಸ್ತಕದಲ್ಲಿ ನೋಡಿದ್ದೆ ಅಂತ ತಲೆ ಕಟ್ಸ್ಕೋಬೇಕಾಗ್ತದ. ಒಂದ್ ಬುಕ್ ನಿಮ್ಮ ಹತ್ರ ಇದ್ರೆ ನಾನು ಹೇಳ್ತೀನಿ, ಹೊಸದಾಗಿ ಕೊಂಡ್ಕೊಳ್ತಾ ಇದ್ರೆ ಅಂದ್ರೆ ನೂತನ GK ತಗೊಳ್ಳಿ. ಇಲ್ಲ ಸರ್ ನನ್ನ ಹತ್ರ ಚಾಣಕ್ಯ ಕಣಜ ಐತೆ ಅಂದ್ರೆ ಅದನ್ನೇ ಓದ್ರಿ, ಸಾಕಾಗ್ತದ ಸಾಕು. ಅಥವಾ ನನ್ನ ಹತ್ರ ಸಾಮಾನ್ಯ ಜ್ಞಾನ KM ಸುರೇಶ್ ಸರ್ದಿದೆ ಅಂದ್ರೂ ಕವರ್ ಮಾಡುವಂತ ಸಾಮರ್ಥ್ಯ ಅದಕ್ಕೂ ಕೂಡ ಇದೆ. ಸೊ ಇಷ್ಟು ನೀವು ಕವರ್ ಮಾಡಿದ್ರೆ ಸಾಕು. ಒಂದು ಪುಸ್ತಕ ಓದಿದ್ರು ಸಾಕು, 25 ಅಂಕಗಳನ್ನ ನೀವು ಆರಾಮ್ ಪಡಿಬಹುದು. ಇದಕ್ಕೆ ಜಾಸ್ತಿ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಸೊ ಅದಾದ್ಮೇಲೆ ಇಂಪಾರ್ಟೆಂಟ್ ಆಗಿರುವಂತ ಒಂದು ವಿಷಯ ಯಾವ್ದಪ್ಪ ಅಂದ್ರೆ ಶಿಶು ಮನೋವಿಜ್ಞಾನ ಮತ್ತು ಬೋಧನಾಶಾಸ್ತ್ರ. 50 ಅಂಕಗಳು ಸಿಂಹ ಪಾಲು. ಇದರಲ್ಲಿ 150ರಲ್ಲಿ 1/3 ಭಾಗ ಇದೆ. ಇದು 50 ಅಂಕಗಳು ಅಂದ್ರೆ ಸುಮ್ಮನೆ ಆಗಲ್ಲ. ಹಾಗಾಗಿ ಇಲ್ಲಿ ನೀವು ಬಹಳ ವರ್ಕ್ ಮಾಡಬೇಕಾಗ್ತದೆ. ಇದನ್ನ 100ರ ಮೇಲೆ ಸ್ಕೋರ್ ಮಾಡಬೇಕು ಅಥವಾ 110 120 ಮಾಡಬೇಕು ಅನ್ನೋದಾದ್ರೆ ನಿಮಗೆ ಬೇಕಾಗೋದು ಅಂಕಗಳು ಇಲ್ಲಿ ಪ್ಲಸ್ ಆಗ್ತಾ ಹೋಗ್ಬೇಕು. ಹಾಗಿದ್ರೆ ನೋಡಿ ಸ್ನೇಹಿತರೆ, ಈ ವಾಮದೇವಪ್ಪ ಪುಸ್ತಕ ಬಹಳ ಚೆನ್ನಾಗಿದೆ. ಎಲ್ಲರೂ ಕೂಡ ಅದನ್ನ ಹೇಳ್ತಾರೆ ಸರ್, ಬಟ್ ಅದು ಯಾಕೋ ನನಗೆ ಓದೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅನ್ನುವಂತ ಕಾರಣಗಳು ಕೂಡ ಸಿಕ್ಕಾಪಟ್ಟೆ ಜನ ಕೊಡ್ತೀರಾ. ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ವಿಷಯಕ್ಕೆ ನಾನು ಉತ್ತಮ ಪುಸ್ತಕಗಳನ್ನ ಇಲ್ಲಿ ಹೇಳೋದಾದ್ರೆ, ಒನ್ ಬೆಸ್ಟ್ ಬುಕ್ ಅಂದ್ರೆ HV ವಾಮದೇವಪ್ಪ ಸರ್ದು ತಗೊಳ್ಳಿ. ಅದನ್ನು ಓದ್ರಿ, ಚೆನ್ನಾಗಿದೆ. ಅದು ಸೂಪರ್ ಆಗಿರ್ತಕ್ಕಂಥ ಪುಸ್ತಕ. ಅದನ್ನ ನೀವು ಕುಲಂಕುಷವಾಗಿ ಓದ್ತಾ ಹೋಗ್ರಿ, ಅದು ಅರ್ಥ ಆಗ್ತಾ ಹೋಗುತ್ತೆ. ಬೇರೆ ಪುಸ್ತಕಗಳಿಗೆ ಹೋಲಿಕೆ ಮಾಡಿದ್ರೆ ಅರ್ಥ ಆಗೋದು ವಾಮದೇವಪ್ಪನೇ. ಅದಾದ್ಮೇಲೆ ಇನ್ನೊಂದು ಚೆನ್ನಾಗಿರೋ ಪುಸ್ತಕ ಯಾವ್ದಂದ್ರೆ ಚಂದ್ರಾಚಾರ್ಯ ಅಂತಕ್ಕಂಥದ್ದು. ಈ ವಾಮದೇವಪ್ಪನ ಅಷ್ಟೇನು ಅರ್ಥ ಆಗಲ್ಲ, ಬಟ್ ಇದು ಚೆನ್ನಾಗಿದೆ. ಇಲ್ಲೇ ನಮ್ಮ ರಾಣೆಬೆನ್ನೂರು ಪಬ್ಲಿಕೇಶನ್ ಅವ್ರದ್ದು ಚಂದ್ರಾಚಾರ್ಯ ಅನ್ನುವಂಥ ಶೈಕ್ಷಣಿಕ ಮನೋವಿಜ್ಞಾನ ಪುಸ್ತಕ ಇದೆ. ಇದು ನಾನು ಅದನ್ನು ತಗೊಂಡಿದ್ದೆ. ಇವೆಲ್ಲ ನಮಗೆ ಅವಾಗ ರೆಫರೆನ್ಸ್ ಬುಕ್ ಲಿಸ್ಟ್ ಅಲ್ಲಿ ಇದ್ವು, ಅದಕ್ಕಾಗಿ ತಗೊಂಡಿದ್ದೆ. ಇದು ಗುಡ್ ಬುಕ್. ಅದರ ಜೊತೆ ಒಂದಿಷ್ಟು ಕ್ವಶನ್ ಬ್ಯಾಂಕ್ ತರ ನಮಗೆ ಶೈಕ್ಷಣಿಕ ಮನೋವಿಜ್ಞಾನ ಕೈಗನ್ನಡಿ ಅಂತ ಒಂದು ಪುಸ್ತಕ ಇದೆ. ಇಲ್ಲಿ ಎಲ್ಲಾ ಒಂದು ಪ್ರಶ್ನೆ ಪತ್ರಿಕೆಗಳ ಕ್ರೋಢೀಕರಣ ಇದಾಗಿದೆ. CTET, CET, TET, ಫಸ್ಟ್ ಪೇಪರ್, ಸೆಕೆಂಡ್ ಪೇಪರ್, ನಮ್ಮ GPSTR ಎಲ್ಲ ಪೇಪರ್ಸ್ ಎಲ್ಲವನ್ನೂ ಕುಲಂಕುಷವಾಗಿ ಪ್ರಶ್ನೆ ಪತ್ರಿಕೆಗಳ ವಿವರಣಾತ್ಮಕ ಒಂದು ಕೈಪಿಡಿ ಇದಾಗಿದೆ. ಇಮಾಮ್ ಸಾಬ್ ಮುಲ್ತಾನಿ ನೀವು ಪರಿಚಯ ಇರ್ತಾರೆ, ಕರ್ನಾಟಕ ಅಕಾಡೆಮಿಯವರು. ಆ ಒಂದು ಪುಸ್ತಕ ತಗೊಂಡ್ರೆ ನಿಮಗೆ ಎಲ್ಲೋ ಒಂದ್ ಕಡೆ ಕ್ವಶನ್ ಬ್ಯಾಂಕ್ ಒಂದ್ ಕಡೆ ಸಿಗ್ತದ. ಯಾವ್ಯಾವ ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ವರ್ಷ ಏನ್ ಕೇಳ್ಯಾರ ಅಂತ ಹುಡ್ಕೋದ್ಕಿನ ಇದು ಒಂದ್ ಕಡೆ ಆಗ್ಬಿಡ್ತದ. ಮೊದಲು ನೀವು ಎಲ್ಲಾ ಒಂದು ಕ್ವಶನ್ ಬ್ಯಾಂಕ್ ಅನ್ನ ಇಟ್ಕೊಳ್ಳಿ. ನೀವು ಎಲ್ಲಾ ವಿಷಯದ್ದು ಕೂಡ ಒಂದೇ ಕಡೆಗೆ ಕ್ರೋಢೀಕರಣ 2025ರಲ್ಲಿ ಪಬ್ಲಿಷ್ ಆಗಿರ್ತಕ್ಕಂಥದ್ದೇ ತಗೊಳ್ಳಿ. ಯಾಕಂದ್ರೆ ಇದರಲ್ಲಿ ಎಲ್ಲಾ ಒಂದು ಪ್ಲಸ್ ಆಗಿರ್ತವೆ. ಈ ರೀತಿ ಒಂದು ಕ್ವಶನ್ ಬ್ಯಾಂಕ್ ಇದೆ. ಅದರ ಜೊತೆಗೆ ಇಂಪಾರ್ಟೆಂಟ್ ನೋಡ್ರಿಪ್ಪ, ಯೂಟ್ಯೂಬ್ ವಿಡಿಯೋಗಳನ್ನ ನೋಡ್ರಿ. KM ಸುರೇಶ್ ಸರ್ ಒಂದು 9 ವಿಡಿಯೋಗಳನ್ನ ಮಾಡ್ಯಾರ ಸರ್.
ಅದು ಸುಮಾರು ಒಂದೊಂದು ವಿಡಿಯೋ 1 ತಾಸು 30 ನಿಮಿಷ ಮೇಲ್ಗಡೆ ಇರ್ತಕ್ಕಂಥವು. ಆ 9 ವಿಡಿಯೋ ನೋಡ್ಬಿಡಿ ಸರ್, ತುಂಬಾನೇ ಅರ್ಥ ಆಗುತ್ತೆ. ಆಮೇಲೆ ನೀವು ಪುಸ್ತಕ ಓದ್ತಾ ಹೋಗ್ರಿ. ಅದ್ರ ಜೊತೆಗೆ KM ಸುರೇಶ್ ಸರ್ ಕೂಡ ಒಂದು ಪುಸ್ತಕ ಬರ್ದಾರೆ. ಇತ್ತೀಚಿನ 2020 ಒಂದು ನ್ಯೂ ಅಡಿಷನ್ ಇದೆ. ಅದು 23, 24ರಲ್ಲಿ ಒಂದು ಎಡಿಷನ್ ಬಿಟ್ಟಿದ್ದಾರೆ. 24ರಲ್ಲಿ ಇರಬೇಕು ಬಹುಶಃ. ಅದನ್ನ ತಗೊಳ್ಕೊಳ್ಳಿ ಸರ್, ಅದು ಕೂಡ ಚೆನ್ನಾಗಿದೆ. ಅದು ಕ್ವಶನ್ ಬ್ಯಾಂಕ್ ತರನೇ ಇದೆ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಇತ್ತೀಚೆಗೆ ಅಪ್ಡೇಟ್ ಕೂಡ ಅದು ಆಗಿರ್ತಕ್ಕಂಥದ್ದು KM ಸುರೇಶ್ ಸರ್ದು. ನೀವು ಯಾವ್ದಾರ ಒಂದ್ ತಗೊಳ್ಳಿ. ನೋಡಿ, ವಾಮದೇವಪ್ಪ ಒಂದ್ ತಗೊಂಡು ಅದ್ರ ಜೊತೆಗೆ ಇವು ಎರಡರಲ್ಲಿ ಒಂದ್ ತಗೊಳ್ಳಿ. ಇವು ಎರಡರಲ್ಲಿ ಒಂದು ನಿಮ್ಮ ಹತ್ರ ಇರಲಿ. 2 ಪುಸ್ತಕ ಸಾಕು. 50 ಅಂಕಗಳನ್ನ ತಂದು ಕೊಡ್ತವೆ. ಯೂಟ್ಯೂಬ್ ವಿಡಿಯೋಗಳನ್ನ ನೋಡ್ರಿ ಸಾಕು. ಯೂಟ್ಯೂಬ್ ವಿಡಿಯೋ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ನೀವು ಕಲಿಕೋಪಕರಣಗಳಲ್ಲಿ ಕೇಳ್ತಾ ಹೋಗ್ತೀರಿ. ದೃಕ್ ಉಪಕರಣಗಳಿಗಿಂತ ಶ್ರವಣ ಉಪಕರಣಗಳಿಗಿಂತ ದೃಕ್ ಉಪಕರಣಗಳು ತುಂಬಾ ಪರಿಣಾಮಕಾರಿ. ಅದೇ ದೃಕ್ ಶ್ರವಣೋಪಕರಣಗಳೇನಿದಾವಲ್ಲ ಅವು ಇನ್ನೂ ಪರಿಣಾಮಕಾರಿ ಆಗ್ತಾ ಹೋಗ್ತವೆ. ಅಂದ್ರೆ ನೋಡೋದ್ರ ಜೊತೆಗೆ ನಾವು ಕೇಳ್ತೇವಲ್ಲ, ಅದು ಸೀದಾ ಮೈಂಡಿಗೆ ಹೋಗ್ತದ. ಬರೀ ಕೇಳಿಸ್ಕೊಳ್ಳೋದ್ರ ಏನ ಮಾಡ್ತದಲ್ಲ, ಬರೀ ಕೇಳಿಸ್ಕೊಳ್ತಾ ಇದ್ರೆ ಕಣ್ಣು ಬೇರೆ ಕಡೆ ನೋಡ್ತಾ ಇದೆಯಲ್ಲ, ನಮ್ಮ ಮೈಂಡ್ ಆ ನೋಡುವಂತದ್ರ ಕಡೆಗೂ ಕೂಡ ಗಮನ ಹರಿಸುವಂತ ಸಾಧ್ಯತೆ ಇದೆ. ಹಾಗಾಗಿ ಏನನ್ನ ನೋಡ್ತೀವಿ ಅದನ್ನೇ ಕೇಳಿಸ್ಕೊಂಡಿವಿ ಅಂದ್ರೆ ಡೆಫಿನೆಟ್ಲಿ ಅದು ನಮ್ಮ ಮೈಂಡ್ಗೆ ಹೋಗ್ತಾ ಇದೆ ಅಂತ ಅರ್ಥ. ಹಾಗಾಗಿ ದೃಕ್ ಶ್ರವಣೋಪಕರಣಗಳಿಗೆ ಒಂದು ಉತ್ತಮ ಉದಾಹರಣೆ ಯೂಟ್ಯೂಬ್ ಕ್ಲಾಸಸ್, ಅದನ್ನ ನೋಡಿ. ಓಕೆ ಸರ್, ಮುಂದೆ ಬರದಂತೆ ಅದರಲ್ಲಿ ಇನ್ನೊಂದು ಹೊಸ ಸಬ್ಜೆಕ್ಟ್ ಏನಪ್ಪಾ ಅಂದ್ರೆ, ಇದು ಹೊಸದು ನಮಗೆಲ್ಲ, ಆರೋಗ್ಯ ಮತ್ತು ಮೌಲ್ಯ ಶಿಕ್ಷಣ. 15 ಅಂಕಗಳಿಗಿರುತ್ತೆ ಸರ್ ಇದು. ಇದಕ್ಕೆ ಸೋರ್ಸ್ಗಳು ಸ್ವಲ್ಪ ಕಡಿಮೆ ಸಿಗ್ತವೆ. ಅದಾಗಿಯೂ ನಾವು ಇದನ್ನೇನು ತಲೆ ಕೆಡಿಸ್ಕೊಳ್ಳೋದು ಬೇಡ. ಇಲ್ಲಿ ಯೋಗ ಮತ್ತು ಆರೋಗ್ಯ ಮೌಲ್ಯ ಶಿಕ್ಷಣ ಅಂತ DSRT ಒಂದು PDF ಇದೆ. ಅದನ್ನ ಪ್ರೊವೈಡ್ ಕೂಡ ಮಾಡ್ತೀನಿ ನಮ್ಮ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ. ಅದ್ರ ಜೊತೆಗೆ ಯೂಟ್ಯೂಬ್ ವಿಡಿಯೋಗಳಿವೆ. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದನ್ನ ಇಲ್ಲಿ ನಾನು ಮಿಸ್ ಮಾಡಿದ್ದೇನೆ. ಮೊದ್ಲು ಅದನ್ನೇ ಹಾಕ್ಬೇಕು. ಏನಂದ್ರೆ ನಾವು 6, 7, 8, 9, 10 ನಮಗೆ ದೈಹಿಕ ಶಿಕ್ಷಣ ಪುಸ್ತಕಗಳಿವೆ ಸರ್. ಯಾವ ದೈಹಿಕ ಶಿಕ್ಷಣ ಕನ್ನಡ ಶಾಲೆಯಲ್ಲಿ ಪುಸ್ತಕಗಳಿವೆ. ಅವು ನಾವಿದ್ದಾಗ ಇದ್ವು, ಈಗಿದ್ದಾಗ ಇದ್ವು. ಅದಕ್ಕೆ ಟೀಚರ್ಸ್ ಇಲ್ಲ, ನಾವೇ ಎಕ್ಸಾಮ್ ಮಾಡ್ತೀವಿ. ಅವನ್ನ ಡೈರೆಕ್ಟ್ ಎಕ್ಸಾಮ್ ಒಂದ್ ಸ್ವಲ್ಪ ಹುಡುಗರಿಗೆ ಹೇಳಿ. ಹಾಗಾಗಿ ಈ ಪುಸ್ತಕಗಳಲ್ಲಿ ಇರ್ತಕ್ಕಂಥದ್ದೇ ತುಂಬಾ ಪ್ರಶ್ನೆಗಳು, ನೇರವಾದ ಪ್ರಶ್ನೆಗಳು ಅದರಲ್ಲಿ ಬಂದಿವೆ. ಅದರಲ್ಲಿ ದೈಹಿಕ ಶಿಕ್ಷಣದಲ್ಲಿ ನೀವು ನೋಡ್ರಿ, ಆರೋಗ್ಯದ ಬಗ್ಗೆನೂ ಇದೆ, ಯೋಗದ ಬಗ್ಗೆನೂ ಇದೆ. ಮೌಲ್ಯ ಶಿಕ್ಷಣಕ್ಕೆ ಒಂದ್ ಸ್ವಲ್ಪ ಸೋರ್ಸ್ ಬೇಕಾಗ್ತದೆ. ಯೋಗ ಮತ್ತು ಆರೋಗ್ಯಕ್ಕೆ ಅವು ಎರಡೂ ಕೂಡ ಸಾಕಾಗ್ಬಿಡ್ತವೆ. ಹಾಗಾಗಿ ಈ ದೈಹಿಕ ಶಿಕ್ಷಣ ಪುಸ್ತಕಗಳನ್ನ ಬಹಳ ಇಂಪಾರ್ಟೆಂಟ್. ಇವು 6, 7, 8, 9, 10 ದೈಹಿಕ ಶಿಕ್ಷಣ ಪುಸ್ತಕಗಳನ್ನ ಓದ್ರಿ. ಇದು ಕವರ್ ಆಗುತ್ತೆ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಬೇಡಿ. ಸಾಧ್ಯವಾದ್ರೆ ಇದಕ್ಕೆ ಸಂಬಂಧಿಸಿರುವಂತಹ ಹಂತವಾಗಿ ಒಂದೊಂದು ವಿಡಿಯೋದಲ್ಲಿ ಒಂದೊಂದು ಟಾಪಿಕ್ ಅನ್ನ, ಸ್ವಲ್ಪ ಇದೆ ಅದು ಚಾಪ್ಟರ್ ಅಂದ್ರೆ ಕಂಟೆಂಟ್, ಆ ಒಂದೊಂದು ಕಂಟೆಂಟ್ ಮೇಲೆ ಒಂದು 10-15 ನಿಮಿಷ ವಿಡಿಯೋ ಮಾಡ್ತಾ ನಾವು ಹೋಗ್ತೀವಿ ನಮ್ಮ ಚಾನಲ್ ನಲ್ಲಿ. ಹಾಗಾಗಿ ನೀವು ದಯವಿಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ನೀವು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಒತ್ತಿ ನೋಟಿಫೈ ಆಗಿರಿ. ಎಲ್ಲಾ CET, TET, GPSTR, HSTR, PU ಕಾಲೇಜ್ ವಿಡಿಯೋಗಳು ನಾವು ಕೊಡ್ತಾ ಹೋಗ್ತೇವೆ. ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಡಿಯೋಗಳು ಮುಂದೆ ಕಾದಿವೆ ನಿಮಗಾಗಿ. ಹಾಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೀವು ನೋಟಿಫೈ ಆಗಿರಿ ಅಂತ ಹೇಳ್ತಾ ಮುಂದೆ ಮತ್ತೆ ನಾನು ಮಾತಾಡ್ತಾ ಹೋಗ್ತೇನೆ. ಇದು ಸಾಕು. ಆರೋಗ್ಯ ಮೌಲ್ಯ ಶಿಕ್ಷಣ ನೋಡಾದ್ಮೇಲೆ ಇನ್ನೊಂದು ಇಂಪಾರ್ಟೆಂಟ್ ಟಾಪಿಕ್, 10 ಅಂಕಗಳಿಗೆ ಕಂಪ್ಯೂಟರ್ ಒಂದು ನಾಲೆಡ್ಜ್ ಇರಲಿ ಅಂತ ಒಂದ್ ಸ್ವಲ್ಪ ಸರ್ಕಾರ ಯೋಚನೆ ಮಾಡಿ 10 ಅಂಕಗಳಿಗೆ ಕಂಪ್ಯೂಟರ್ ನಾಲೆಡ್ಜ್ ಕೊಡ್ತಾ ಹೋಗ್ತಾರೆ. ಈ 10 ಅಂಕಗಳಿಗೆ ಬೆಸ್ಟ್ ಬುಕ್ಸ್ ಯಾವುದು ಅಂದ್ರೆ, ಗುರುರಾಜ್ ಬುಲ್ಬುಲೆ ಅನ್ನುವಂತ ಒಬ್ರು ನಿಮ್ಗೆ ಆಥರ್ಸ್ ಗೊತ್ತೇ ಇರ್ತಾರೆ. ಅವ್ರು ಬರ್ದಿರ್ತಕ್ಕಂಥ ಒಂದು ಪುಸ್ತಕಗಳನ್ನ ತಗೊಳ್ಳಿ. ಅದರ ಜೊತೆ ಈ ಡೈಸ್ ಸಿರೀಸ್, ಧಾರವಾಡ ಡೈಸ್ ಸಿರೀಸ್ ಬರ್ತದ, ಸಿರೀಸ್ ಬುಕ್ಗಳನ್ನು ಬಿಡ್ತಾರೆ. ಅದರಲ್ಲಿ ಕಂಪ್ಯೂಟರ್ ಜ್ಞಾನ ಅಂತ ಒಂದು 1000+ MCQ ಇರೋದು ಒಂದು ಪುಸ್ತಕ ಸಿರೀಸ್ ಇದೆ. ಸಾಧ್ಯ ಆದ್ರೆ ಅದನ್ನ ತಗೊಂಡು ಅವನ್ನ ದಿನಾನು ಒಂದು 20-30 MCQಗಳನ್ನ ನೀವು ಪ್ರಾಕ್ಟೀಸ್ ಮಾಡ್ತಾ ಹೋಗ್ರಿ, ಸಾಕಾಗ್ತದೆ ಅನ್ನುವಂಥದ್ದು. ಅದ್ರ ಜೊತೆ ನಾನು ಇನ್ನೊಂದು ಹೇಳೋದು ಮರ್ತೆ, 25 ಅಂಕ ನಾವು ಸಾಮಾನ್ಯ ಜ್ಞಾನ GKಗೆ ನೋಡಿದ್ವಲ್ಲ, ಅಲ್ಲಿ 7ರಿಂದ 8 ಅಂಕ ನಮಗೆ ಇದು ಸಿಗುತ್ತೆ, ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳು ನೋಡ್ಲಿಕ್ಕೆ ಸಿಗ್ತವೆ ಅಲ್ಲಿ. ಅದನ್ನೊಂದು ಹೇಳ್ಬೇಕಾಗಿತ್ತು, ಅಲ್ಲಿ ಆಡ್ ಮಾಡ್ಕೊಳ್ಳಿ. ಎಲ್ಲಿ ಇದೆ 1ನೇ ಪೇಪರಲ್ಲಿ 25 ಅಂಕ GKಯಲ್ಲಿ 7ರಿಂದ 8 ನಮಗೆ ಮೆಂಟಲ್ ಎಬಿಲಿಟಿ ಪ್ರಶ್ನೆಗಳನ್ನ ನೋಡಕ್ ಸಿಗ್ತದೆ. ಸೊ ಸಾಕಾಗ್ತದೆ ಇಷ್ಟು. ಗುರುರಾಜ್ ಬುಲ್ಬುಲೆ ಸರ್ದು ಇದು ಒಂದು 5 ಸೀರೀಸ್ ಸಾಕು. ಬೇಕಿದ್ರೆ ನೀವು ಯೂಟ್ಯೂಬ್ ವಿಡಿಯೋಗಳು ತುಂಬಾ ಇದಾವು, ನೋಡ್ಕೋಬಹುದು. ನಾವು ಬೇಕಿದ್ರೆ ಮಾಡ್ತೀವಿ. ಸೊ ಇಷ್ಟು 1ನೇ ಪತ್ರಿಕೆ. ಆದ್ರೆ ಇಂಪಾರ್ಟೆಂಟು, ಬಹಳ ಎಲ್ಲರ ಮನಸ್ಸಲ್ಲಿ ಗೊಂದಲ ಇರ್ತಕ್ಕಂಥ ಪತ್ರಿಕೆ ಯಾವ್ದಪ್ಪ ಅಂದ್ರೆ 2ನೇ ಪತ್ರಿಕೆ, ಪೇಪರ್ 2. ಸರ್, ಇದು ಯಾವೆಲ್ಲ ಅಂಶಗಳನ್ನ ಇದು ಒಳಗೊಂಡಿರುತ್ತೆ, ಎಷ್ಟು ಅಂಕಗಳಿಗೆ ನಾವು ಬರಿಬೇಕಾಗ್ತದೆ ಅಂತ ನೋಡುವಂತ ಸಮಯ ಈಗ. ಇದು ಸಮಾಜ ಪಾಠಗಳು, ಗಣಿತ ವಿಜ್ಞಾನ ಮತ್ತು ಇಂಗ್ಲಿಷು, ಪ್ಲಸ್ ಜೀವ ವಿಜ್ಞಾನ ಶಿಕ್ಷಕರು ಕೂಡ ಇದನ್ನ ಬರಿಬೇಕಾಗ್ತದೆ. ಎಲ್ಲರಿಗೂ ಅವರದೇ ಆಗಿರ್ತಕ್ಕಂಥ ಐಚ್ಛಿಕ ಪ್ರಶ್ನೆ ಪತ್ರಿಕೆ ಇದಾಗಿದೆ. ಯಾವ ವಿಷಯದ ಶಿಕ್ಷಕರು ನೀವು ಆಗಲು ಬಯಸ್ತೀರಾ ಆ ವಿಷಯದ ಮೇಲೆ 150 ಪ್ರಶ್ನೆಗಳಿಗೆ ಈ ಪತ್ರಿಕೆ ಇರ್ತದೆ ಸರ್. ಇದರಲ್ಲಿ ಇಂಪಾರ್ಟೆಂಟು 1ನೇ ಪಾಯಿಂಟ್ ನೋಡೋದಾದ್ರೆ 50 ಪ್ರಶ್ನೆಗಳು ಇಲ್ಲಿ ಬಹು ಆಯ್ಕೆಗಳಿರ್ತವೆ. 50 ಪ್ರಶ್ನೆಗೆ 5 ಅಂಕ ಪಡ್ಕೋಬಹುದು.
ಅದಾದ್ಮೇಲೆ ನಾವು ಎರಡನೇ ಪಾಯಿಂಟ್ ನೋಡ್ರಿ, 20 ಪ್ರಶ್ನೆಗಳು 3 ಅಂಕದ ಪ್ರಶ್ನೆಗಳು ಇರ್ತವೆ. 3 × 20 60 ಅಂಕಗಳು ನೀವು ಇಲ್ಲಿ ಪಡಿತಾ ಹೋಗ್ತೀರಿ. ಇದು ವಿವರಣಾತ್ಮಕವಾಗಿರ್ತಕ್ಕಂಥದ್ದು. 3 ಅಂಕಗಳಿಗೆ ನೀವು ಬರೀಬೇಕು. ಐ ಥಿಂಕ್ ಇಲ್ಲಿಗೆ 4 ಪಾಯಿಂಟ್ಸ್ ಬರೆದ್ರೂ ಫುಲ್ ಅಂಕ ಪಡೆಯುವಂತ ಸಾಧ್ಯತೆಗಳು ಇವೆ. ನೀವು ಏನದು ವ್ಯಾಲ್ಯೂಯಬಲ್ ಆಗಿರ್ತಕ್ಕಂಥ ಪಾಯಿಂಟ್ಸ್ ಆಗಿರಬೇಕು. ವಿಷಯಕ್ಕೆ ಸಂಬಂಧಿಸಿರುವ ಒಂದು ತೂಕವಾಗಿರ್ತಕ್ಕಂಥ ಪಾಯಿಂಟ್ಸ್ ಅವಾಗಿದ್ರೆ 4 ಪಾಯಿಂಟ್ಸ್ ಸಾಕು, ನಿಮಗೆ 3 ಅಂಕ ಕೊಡ್ತಾರೆ. ನಾವು ಬರ್ದಿದ್ದೇವೆ. ಸೊ ಒಂದು ಪುಟದಲ್ಲಿ 2 ಪ್ರಶ್ನೆಗಳನ್ನ ಅದಕ್ಕೊಂದು 4-5 ಲೈನ್, ಇದಕ್ಕೊಂದು 4-5 ಪಾಯಿಂಟ್ಸ್ ಬರ್ಕಂತ ಹೋಗ್ಬಿಟ್ಟಿವಿ. ಅಂಕಗಳು ಚೆನ್ನಾಗೇ ಬಂದಿದಾವೆ ನಮಗೆ. ಹಾಗಾಗಿ ಇದರಲ್ಲಿ ನೀವು ಒಂದ್ ಸ್ವಲ್ಪ ವರ್ಕ್ ಮಾಡಬೇಕಾಗ್ತದೆ. ಇಲ್ಲಿ ಏನೋ MCQಗಳಿಗೆ ಓದೋದು ಬೇರೆ, ಇಲ್ಲಿ ವಿವರಣಾತ್ಮಕ ಪರೀಕ್ಷೆಗೆ ಓದೋದು ಬೇರೆ ಆಗ್ತದೆ. ಅದೇ ನೀವು ಮುಂದುವರೆದು ನೋಡ್ರಿ, 10 ಪ್ರಶ್ನೆಗಳು 4 ಅಂಕದ ಪ್ರಶ್ನೆಗಳು ಇರ್ತವೆ. ಇಲ್ಲಿ 40 ಅಂಕಗಳನ್ನ ಪಡಿತೀರಿ. ಇದು ಕೂಡ ವಿವರಣಾತ್ಮಕ. ಇದಕ್ಕೆ ಒಂದು 6 ರಿಂದ 8 ವಾಕ್ಯ ಬೇಕಾಗ್ತದೆ. 8 ಬಹಳ ಆಯ್ತು, ಒಂದು 6, 7 ಇಷ್ಟು ಬರೆದ್ರೂ ನಿಮಗೆ 4 ಅಂಕಗಳು ಸಿಗ್ತವೆ ಸರ್. ಡೆಫಿನೆಟ್ಲಿ ಸಿಕ್ಕೇ ಸಿಗ್ತವೆ, ಅದರಲ್ಲಿ ಬೇಡ. ಯಾಕಂದ್ರೆ ಇರ್ತಕ್ಕಂಥ ಸಮಯಾವಕಾಶ 2 ಗಂಟೆ ಮಾತ್ರ, ಅದು ಮೈಂಡಲ್ಲಿ ಇರಲಿ. ಈ MCQ ಏನಿದೆಯಲ್ಲ, ಇದಕ್ಕೆ 1 ತಾಸು ಕೊಟ್ಬಿಟ್ಟಾರ ಅವರು. ಬರೀ ಇಲ್ಲಿದೆ ನೋಡಿ, MCQ 50 ಪ್ರಶ್ನೆಗಳಿಗೆ 1 ತಾಸು ಆಗ್ಬಿಡ್ತದ. ಇದು ಎಲ್ಲೋ ಒಂದ್ ಕಡೆ ಜಾಸ್ತಿ ಆಯ್ತಿದು. ನಾವು ಇದನ್ನ MCQಗಳನ್ನ ಟಿಕ್ ಮಾಡಿ 15-20 ನಿಮಿಷ ಉಳಿಸ್ಕೊಂಡಿರ್ತೀವಿ. ಆದರೆ ಈ ಪತ್ರಿಕೆಯನ್ನ ಅವ್ರು ಪ್ರೊವೈಡ್ ಮಾಡಲ್ಲ. ಎರಡನೇ ಪತ್ರಿಕೆ ಏನಿರ್ತದಲ್ಲ, ಇದು ವಿವರಣಾತ್ಮಕ ಪ್ರಶ್ನೆ ಪತ್ರಿಕೆ ಬೇರೆ ಇರ್ತದ, ಅದರಲ್ಲೇ ಇರ್ತವೆ. ಆದ್ರೆ ನಮಗೆ ಆನ್ಸರ್ ಶೀಟ್ ಬರೆಯೋದಕ್ಕೆ ಕೊಡೋದೇ ಇಲ್ಲ ಅವರು. ಸೊ ಅಲ್ಲಿವರೆಗೂ ನೀವೇನ್ ಮಾಡ್ಬೋದು, ಆನ್ಸರ್ಗಳಿಗೆ, ಈ ಪ್ರಶ್ನೆಗಳಿಗೆ ಆನ್ಸರ್ ಅನ್ನ ಮೈಂಡ್ ಅಲ್ಲಿ ರಿವೈಸ್ ಮಾಡ್ಕೋವಂತ ಸಾಧ್ಯತೆಗಳು ಇರ್ತವೆ ಅಷ್ಟೇ. ಮತ್ತು ಅದ್ರ ಜೊತೆ ಒಂದು ಸೀಸ್ಮೆಂಟ್ಸ್ ಇಟ್ಕೊಂಡಿರಿ. ಸಾಧ್ಯವಾದ್ರೆ ಅಲ್ಲಿ ನಿಮಗೆ ನೆನಪಾಗಿದ್ದು ಒಂದು 2 ಪಾಯಿಂಟ್ ಬರ್ಕೊಂತ ಹೋಗ್ರಿ. ಆಮೇಲೆ ಕೊಟ್ಟ ತಕ್ಷಣ ಗೀಚ್ತಾ ಹೋಗೋಕೆ ಅನುಕೂಲ ಆಗುತ್ತೆ. ಈ ಸ್ಟ್ರಾಟರ್ಜಿ ಬಗ್ಗೆ ಮಾತಾಡ್ತಾ ಹೋಗ್ತೀನಿ ಮುಂದಿನ ಒಂದು ದಿನಗಳಲ್ಲಿ. ಪತ್ರಿಕೆ 2 ಹೇಗೆ ನಾವು ಸ್ಕೋರ್ ಮಾಡ್ಬೋದು, ವಿವರಣಾತ್ಮಕ ಪರೀಕ್ಷೆ ಸ್ಟ್ರಾಟರ್ಜಿ ಮಾತಾಡೋಣಂತೆ. ಇದು ಲೆಂತ್ ಆಗುತ್ತೆ ವಿಡಿಯೋ. ಈಗ ಪ್ರಶ್ನೆ ಪತ್ರಿಕೆಯನ್ನ ನೋಡ್ತಕ್ಕಂಥ ಸಮಯ ಇದು. ಸೊ ಇದನ್ನ ನೀವು ವರ್ಕ್ ಮಾಡಬೇಕು. ಇಷ್ಟು ಮಾಡಿದ್ರೆ ಈ ಪತ್ರಿಕೆ ಸಾಕು. ಹಾಗಿದ್ರೆ ಇದಕ್ಕೆ ಬೆಸ್ಟ್ ಬುಕ್ಸ್ ಯಾವಪ್ಪ? ಸೊ ಸರ್, ಇದಕ್ಕೆ ಬೆಸ್ಟ್ ಬುಕ್ಸ್ ನಾನು ಹೇಳ್ತಾ ಹೋಗ್ತೀನಿ. ಬೈಬಲ್ ಯಾವಪ್ಪ ಇದಕ್ಕೆ ಅಂದ್ರೆ, ಸಮಾಜ ವಿಜ್ಞಾನ 6 ರಿಂದ 10ನೇ ತರಗತಿಯ ಸರ್ಕಾರಿ ಪಠ್ಯ ಪುಸ್ತಕಗಳೇನಿದಾವೆ, ಇವುಗಳಿಗೆ ಅವು ಬೈಬಲ್. ಅವು ಸಾಕು. ಬೈಬಲ್, ಕುರಾನ್, ಭಗವದ್ಗೀತೆ ಇದ್ದಂಗ ಅವು ಅಷ್ಟೇ ಸಾಕು ನಿಮಗೆ. ಎಸ್, ಇವುಗಳನ್ನ ಯಾರು ಸರಿಯಾಗಿ ಅಧ್ಯಯನ ಮಾಡ್ತೀರಿ, ಇದ್ರ ಮೇಲೆ ವರ್ಕ್ ಮಾಡ್ತೀರಿ, ಅವ್ರು ಗೆಟನ್ ಆಗ್ತೀರಿ. ನಾವು ಮಾಡಿ ಸತ್ಯವಾಗ್ಲೂ ಹೇಳ್ತಾ ಇದೀವಿ, ನನ್ನ ಹತ್ರ ಯಾವುದೂ ಆಥರ್ ಪುಸ್ತಕಗಳು ನಾನು ಓದ್ಲೇ ಇಲ್ಲ ಒಂದಿನೂ. 6 ರಿಂದ 10ನೇ ತರಗತಿ ಪುಸ್ತಕವನ್ನ ಅದು ಎಷ್ಟು ಸಾರಿ ಓದಿದನೋ ಲೆಕ್ಕವಿಲ್ಲ. ಹಾಗಾಗಿ 6 ರಿಂದ 10ನೇ ತರಗತಿಯ ಪುಸ್ತಕವನ್ನ ನೀವು ಸತತವಾಗಿ ಅಧ್ಯಯನ ಮಾಡ್ತಾ ಹೋಗ್ರಿ. 1 ಸರಿ ಮುಗಿಸ್ರಿ, 2 ಸರಿ ಮುಗಿಸ್ರಿ. ಇನ್ನೊಂದು ನೆನಪಿಟ್ಕೊಳ್ಳಿ, ನಿಮ್ಮ ಓದು ಈಗಿನಿಂದನೇ ಪ್ರಾರಂಭ ಆಗ್ಲಿ. ನಾವು ಮುಂದಿನ ದಿನಗಳಲ್ಲಿ ಮಾಡೋದಕ್ಕಿಂತ ಈಗನೇ ನಾವು ಓದನ್ನ ಪ್ರಾರಂಭ ಮಾಡ್ಬೇಕು. ನೋಟಿಫಿಕೇಶನ್ ಆದ್ಮೇಲೆ ನಾವು ಓದ್ತೀವಿ ಅಂದ್ರೆ ಈ ಸಿಲೆಬಸ್ ಅನ್ನು ಕವರ್ ಮಾಡೋದು ತುಂಬಾ ಕಷ್ಟ ಸಾಧ್ಯ ಕಣ್ರಿ. ಹಾಗಾಗಿ ಇವತ್ತಿಂದನೇ ಪ್ರಾರಂಭ ಆಗ್ಲಿ. TET ನಾವು ರಿಸಲ್ಟ್ ಬಂದಿದೆ ಇವತ್ತು. ಬೇಕಿದ್ರೆ ಒಂದಿನ ನಾಳೆ ಆರಾಮ್ ಊಟ ಹೊಡಿರಿ. ನಾನ್ ವೆಜ್ ಏನು ಉಣ್ತಿರಲ್ಲ, ಆರಾಮ್ ಚಿಕನ್ ಮಟನ್ ಹೊಡ್ರಿ. ನಾನ್ ವೆಜ್ ಇಲ್ದಾರ ಹೋಳಿಗೆ ಊಟ ಹೊಡ್ರಿ. ನೀವು ವೆಜ್ನೇರ ಹೋಳಿಗೆ ಊಟ ಹೊಟ್ಟು ನಾಳೆಯಿಂದ ಶುರು ಹಚ್ಚ್ರಿ ಓದ್ಲಿಕ್ಕೆ. ಓಕೆ, ಮಾತಾಡೋಣ. ಪ್ರಥಮ PUC ಒಂದು ಭೂಗೋಳಶಾಸ್ತ್ರ ಇರಲಿ ನಿಮ್ಮ ಕೈಯಲ್ಲಿ, ದ್ವಿತೀಯ PUC ಇತಿಹಾಸ ಇರಲಿ, ಅಷ್ಟೇ. ಜಾಸ್ತಿ ಬೇಡ. ಇವೆರಡು ಪುಸ್ತಕಗಳು ಎಕ್ಸ್ಟ್ರಾ, ಇದು ಎಕ್ಸ್ಟ್ರಾ ಸೋರ್ಸು. ಅದ್ರ ಜೊತೆ ಮುಂದುವರೆದು ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡ್ತೀನಿ ನಾನು ಇದಕ್ಕೆ. ಇದು ಎಲ್ಲಿ ಅವಶ್ಯ ನಮಗೆ ಅಂದ್ರೆ, ಈ ಭಾರತ ಒಂದು ಇತಿಹಾಸ ಆರ್ ಮಂಜುನಾಥ್ ಪುಸ್ತಕ ಎಲ್ಲಿ ನಮಗೆ ಅವಶ್ಯವಾಗ್ತದೆ ಅಂದ್ರೆ, ಸ್ನೇಹಿತರೆ, ಇಂದಿನ ಒಂದು ಪ್ರಶ್ನೆ ಪತ್ರಿಕೆಗಳನ್ನ 2017 ಮತ್ತು 2019 ಒಂದು ಬ್ಯಾಚ್ ಏನು ಇತ್ತಲ್ಲ, ಅಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದ. ಒಂದ್ ಸ್ವಲ್ಪ ನಮ್ಮ 6 ರಿಂದ 10 ಪುಸ್ತಕವನ್ನ ಹೊರತುಪಡಿಸಿ ಆಚೆ ನಮಗೆ MCQ ಅಲ್ಲಿ 50 ಅಂಕಗಳಿಗೆ ಅಂದ್ರೆ 50 ಅಂಕಗಳನ್ನ ನೀವು MCQ ಏನ್ ಬರಿತೀರಿ, ಇದೇ ಪತ್ರಿಕೆ 2ರಲ್ಲಿ 50 ಅಂಕಗಳಿಗೆ MCQ ಬರಿತೀರಲ್ಲ, ಅಲ್ಲಿ ನಿಮಗೆ ಇದು ಬಹಳ ಉಪಯೋಗ ಆಗ್ತಕ್ಕಂಥದ್ದು. ಯಾಕಂದ್ರೆ ಇಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೆಲವೊಂದು ನಮ್ಮ 6 ರಿಂದ 10 ಪಠ್ಯ ಆಚೆ ಹೋಗಿರ್ತಕ್ಕಂಥದಕ್ಕೆ ಇದು ಒಂದು ಎಕ್ಸ್ಟ್ರಾ ಇರ್ಲಿ, ಎಲ್ಲದಕ್ಕೂ ನಿಮಗೆ ಅದು ಯೂಸ್ಫುಲ್ ಆಗ್ತದೆ, ಒಳ್ಳೆ ಪುಸ್ತಕ ಅದಿರ್ಲಿ ಅನ್ನುವಂತ ಒಂದು ಉದ್ದೇಶದಿಂದ ಈ ಪುಸ್ತಕವನ್ನ ಇಲ್ಲಿ ಹೇಳಿರ್ತಕ್ಕಂಥದ್ದು. ಸೊ ಇಷ್ಟು ಸಾಕು, ನೀವು ಉತ್ತಮ ಅಂಕಗಳನ್ನ ಪಡಿಬಹುದು. ಹಾಗೆಯೇ ನಮ್ಮ ಒಂದು ಸಹಕಾರ ಕಲಿಕೆ ಏನಿದೆ ಅಲ್ಲ, ನಮ್ಮ ಸಹಕಾರ ಕಲಿಕೆ ಯೂಟ್ಯೂಬ್ ಚಾನಲ್ ನಲ್ಲಿ ಹಂತವಾಗಿ ನಾವು ಇತಿಹಾಸ ತರಗತಿಗಳನ್ನ ಕೊಡ್ತಾ ಹೋಗ್ತೇವೆ. ಯಾವಂದ್ರೆ 6 ರಿಂದ 10ನೇ ತರಗತಿಯ ಒಂದು ಪಠ್ಯ ಪುಸ್ತಕಕ್ಕೆ ಸಂಬಂಧಿಸಿರುವಂತ ಟಾಪಿಕ್ ಗಳನ್ನ ದಿನಾನು ಒಂದೊಂದು ಟಾಪಿಕ್ ಮೇಲೆ ವಿಡಿಯೋಗಳನ್ನ ಮಾಡ್ತಾ ಹೋಗ್ತೇವೆ. ಅಲ್ಲಿ ನಾನು ಮತ್ತು ನಮ್ಮ ಸ್ನೇಹಿತರು ಎಲ್ಲ, ಇಲ್ಲಿ ಶಿಕ್ಷಕರ ಬಳಗ ಇದೆ. ಏನ್ ಮಾಡ್ತೀವಪ್ಪ ಅನ್ನೋದಾದ್ರೆ, ಈ MCQಗಳನ್ನು ಕವರ್ ಆಗುವ ಹಾಗೆ ವಿವರಣಾತ್ಮಕ ಪ್ರಶ್ನೆಗಳಿಗೂ ಕೂಡ ಉತ್ತರ ಬರೆಯೋದು ಹೇಗೆ ಅಂತಕ್ಕಂಥದ್ದನ್ನ ಹೇಳ್ತಾ ಕಂಟೆಂಟ್ ಅನ್ನ ಕವರ್ ಮಾಡುವಂತ ಸಾಧ್ಯತೆಯನ್ನ ಎಷ್ಟು ಸಾಧ್ಯವೋ ಅಷ್ಟು ಒಂದು ಕೆಲಸವನ್ನ ನಾವು ಮಾಡ್ತೇವೆ ಅನ್ನುವಂಥ ಭರವಸೆ ಕೊಡ್ತಾ ನಾನು ಮುಂದುವರಿಸ್ತಾ ಇದ್ದೀನಿ. ಇಷ್ಟು ಸಾಕು ನೀವು ಪತ್ರಿಕೆ 2ಕ್ಕೆ.
ಸೊ ಗಣಿತ ವಿಜ್ಞಾನ ಶಿಕ್ಷಕರಾಗುವಂತವರು ಕೂಡ ಅಷ್ಟೇ. ಏನಂದ್ರೆ 6ರಿಂದ 10 ಸರ್ಕಾರಿ ಪಠ್ಯ ಪುಸ್ತಕಗಳು ಯಾವ್ಯಾವಪ್ಪ, ಇವರು ಒಂದ್ ಸ್ವಲ್ಪ ಜಾಸ್ತಿ ಹಾಕೋ ಪುಸ್ತಕ. ಇಲ್ಲಿ ಕುತೂಹಲ ಗಣಿತ ಅಂದ್ರೆ ಏನು, ಮತ್ತೆ ವಿಸ್ಮಯ ವಿಜ್ಞಾನ. ಕುತೂಹಲ ವಿಸ್ಮಯ ಏನೋ ಹೊಸ ಸೇರಿಸಿದ್ರು, ಹೊಸ ಪುಸ್ತಕ ಅಲ್ಲ, ಇತ್ತೀಚಿನ ಒಂದು ಪಠ್ಯ ಪುಸ್ತಕಗಳೇ ಒಂದು ಸ್ವಲ್ಪ ಟೈಟಲ್ ಚೇಂಜ್ ಮಾಡ್ಯಾರ ಹುಡುಗರಿಗೆ ಇಂಪ್ರೆಸಿವ್ ಆಗ್ಲಿ ಅಂತ. ಗಣಿತ ಮತ್ತು ವಿಜ್ಞಾನ ಪಠ್ಯ ಪುಸ್ತಕಗಳನ್ನ ನೀವು ಓದ್ತಾ ಹೋದ್ರೆ ಸಾಕಾಗ್ತದೆ. 90% ಇಲ್ಲೇ ಕವರ್ ಮಾಡ್ಬೋದು ನೀವು. ಯಾಕಂದ್ರೆ ಈ ಗಣಿತ ಅದೇ ಒಂದು ಅಂಶಗಳೇನಿರ್ತಾವ ಅದ್ರ ಮೇಲೆನೆ ಒಂದ್ ಸ್ವಲ್ಪ ಕ್ಲಿಷ್ಟತಾ ಮಟ್ಟ ಜಾಸ್ತಿ ಆಗುತ್ತೆ ಬಿಟ್ರೆ ಅದೇನ್ ಬದಲಾಗಲ್ಲ, ಎಲ್ಲ ಒಂದೇ. ಸೊ ಅದಾದ್ಮೇಲೆ 4G ಸೈನ್ಸ್ ಅನ್ನುವಂತ ಒಬ್ಬ ಆಥರ್ ಬರ್ದಿರ್ತಕ್ಕಂಥದ್ದು, ಐ ಥಿಂಕ್ ರವಿ ಸರ್. 4G ಸೈನ್ಸ್ ಪುಸ್ತಕವನ್ನ ನೋಡ್ಕೊಳ್ಳಿ, ತುಂಬಾ ಚೆನ್ನಾಗಿದೆ ಇದು ಪುಸ್ತಕ. 100ಕ್ಕೆ 100ರಷ್ಟು ಈ ಪುಸ್ತಕ ಯಾವುದೇ ರೀತಿಯಾಗಿರ್ತಕ್ಕಂಥ ಲಾಸ್ ಇಲ್ಲ, ಒಳ್ಳೆ ಪುಸ್ತಕ. ಇದು ಒಂದು ನಿಮ್ಮ ಹತ್ರ ಇದ್ರೆ ಸಾಕು, ನೀವು ಗಣಿತ ವಿಜ್ಞಾನ ಶಿಕ್ಷಕರಿಗೆ ಈ ವಿಜ್ಞಾನ ವಿಷಯವನ್ನು ಒಳಗೊಂಡಿರ್ತಕ್ಕಂಥ ಪುಸ್ತಕ ತುಂಬಾ ಚೆನ್ನಾಗಿದೆ. ಗಣಿತಕ್ಕೆ ಇಷ್ಟೇ ಸಾಕು ಅಂತ ನನ್ನ ಭಾವನೆ, ಮತ್ತೆ ಬೇರೆ ಯಾವ ಪುಸ್ತಕಗಳನ್ನು ಓದಕ್ ಹೋಗ್ಬೇಡಿ. ಅದಾದ್ಮೇಲೆ ಇಲ್ಲಿ ಒಂದು ಕ್ರೈಟೇರಿಯಾ ಇದೆ. ಈ ಒಂದು 2ನೇ ಪತ್ರಿಕೆಯಲ್ಲಿ ಕಡ್ಡಾಯವಾಗಿ 150 ಅಂಕಗಳಿಗೆ 68 ಅಂಕ ಅಂದ್ರೆ 45% ನೀವು ತೆಗೆದುಕೊಳ್ಳಲೇಬೇಕು. ಇದು ನೋಡಿ 75 ಅಂಕ ಇತ್ತು ಮೊದಲಿಗೆ, ಅಂದ್ರೆ 50% ತಗೊಳ್ಬೇಕು ಅನ್ನುವಂತ ಇತ್ತು. ಆದರೆ 2022ರಲ್ಲಿ ಪರೀಕ್ಷೆ ಏನಾಯ್ತು, ನಮ್ಮ ಪರೀಕ್ಷೆ ನಾವೇನು ಸೆಲೆಕ್ಟ್ ಆದ್ವಲ್ಲ, ಆ ರಿಕ್ರೂಟ್ಮೆಂಟ್ ಇಂದ ಇದು ಒಂದ್ ಸ್ವಲ್ಪ ಕಡಿಮೆ ಮಾಡಿದ್ರು ಪಾಸಿಂಗ್ ಮಾರ್ಕ್ಸ್ ಅನ್ನ. ಯಾಕಂದ್ರೆ ಅವಾಗ ಇಂಗ್ಲಿಷ್ ಮತ್ತು ಮ್ಯಾಥ್ಸ್ ಸೈನ್ಸ್ ಎಲಿಜಿಬಲ್ ಆಗೋ ಕ್ಯಾಂಡಿಡೇಟೇ ಸಿಗ್ಲಿಲ್ಲ. ಹಾಗಾಗಿ ಇದನ್ನ ಕಡಿಮೆ ಮಾಡ್ತಾ ಹೋದ್ರು. BC ನಾಗೇಶ್ ಸರ್ ಇದ್ದಾಗ ಶಿಕ್ಷಣ ಸಚಿವರು 68 ಅಂಕಗಳಿಗೆ ಇಳಿಸಿದ್ರು. ಅಂದ್ರೆ 45% ತಗೊಂಡ್ರೆ ನೀವು ಅದಕ್ಕೆ ಅರ್ಹತೆ. ನೋಡಿ, ಫಸ್ಟ್ ಪೇಪರ್ ಅಲ್ಲಿ 150ಕ್ಕೆ 140 ತಗೊಂಡಿದ್ದೀರಿ ನೀವಂದ್ರು, ಇಲ್ಲೇನಾದ್ರೂ 67 ತಗೊಂಡ್ರೆ ನೀವು ಡಿಸ್ಕ್ವಾಲಿಫೈ, ಮುಗೀತು ಸಂತಿ. ಆದರೆ ಗಮನ ಹರಿಸಿ, ಇದು 100 ಅಂಕಕ್ಕಲ್ಲ, 150 ಅಂದ್ರೆ 50 ಅಂಕ ಮಲ್ಟಿಪಲ್ ಚಾಯ್ಸ್, 100 ಅಂಕ ಡಿಸ್ಕ್ರಿಪ್ಟಿವ್, ಎರಡು ಸೇರಿ ಬರೀ 68. ನೀವು ಇಲ್ಲಿ ಹೆಚ್ಚಿಗೆ ಮಾರ್ಕ್ಸ್ ತಗೊಂಡ್ಬಿಡ್ಬೋದು, 45 ತಗೋಬಹುದು. ನಾವು 46ವರೆಗೆ ತಗೊಂಡಿದ್ದೀವಿ. ಸೊ ಇಲ್ಲಿ 45 ತಗೊಂಡ್ರೆ ಇನ್ನು ಉಳಿಕಿದ್ದೇನೆ 68ಗೆ, ಇನ್ನೊಂದು 25 ತಗೊಂಡ್ಬಿಟ್ರೆ ಸಾಕು, ನೀವು ಎಲಿಜಿಬಲ್ ಆಗ್ಬಿಡ್ತೀರಿ ಬರೆಯೋದ್ರಲ್ಲಿ. ಆದರೆ ಈಗಿನ ಇರ್ತಕ್ಕಂಥ ಕಾಂಪಿಟೇಷನ್ ಅಲ್ಲಿ ನೀವು ಇಲ್ಲಿ 80+ ಬರವಣಿಗೆಯಲ್ಲೇ ತಗೋಬೇಕು. ಅದು ಒಂದು ನನ್ನ ಪ್ರಕಾರ ಒಂದು 120 ತಗೋಬೇಕು ಇಲ್ಲಿ ನೀವು, ಎಲ್ಲಿ 150ಕ್ಕೆ ಡಿಸ್ಕ್ರಿಪ್ಟಿವ್ ಅಲ್ಲಿ. ಅವಾಗ ಒಂದು ಹಂತಕ್ಕೆ ನಾವು ಕಾಂಪಿಟೇಷನ್ ಕೊಡ್ತಾ ಇದೀವಿ ಅಂತ. ಅದ್ರ ಕಡಿಮೆ, ಅದ್ರ ತಳಗ ಮಾರ್ಕ್ಸ್ ಬಂದ್ರೆ ನೀವೇನು ಬೇಜಾರಾಗೋದಲ್ಲ, ಇನ್ನು ಉಳ್ಕಿದ್ರಾಗ ಅಂಕಗಳು ಹೆಚ್ಚಿಗೆ ಬರಬೇಕಾಗ್ತದೆ ಅಷ್ಟೇ. ಸೊ ಹಾಗಾಗಿ ಇದನ್ನ ನೀವು ಗಮನ ಹರಿಸ್ಬೇಕು, 45%. ಅದಾದ್ಮೇಲೆ ಪತ್ರಿಕೆ 3 ಬರ್ತದ. ಪತ್ರಿಕೆ 3 ಎಲ್ರಿಗೂ ಅನ್ವಯಿಸಲ್ಲ. ಇದು ಸಮಾಜ ಪಾಠಗಳು, ಗಣಿತ ಪಾಠಗಳು, ಜೀವ ವಿಜ್ಞಾನ ಶಿಕ್ಷಕರಿಗೆ ಮಾತ್ರ ಇದು ಅನ್ವಯ ಆಗುತ್ತೆ. ಇಂಗ್ಲಿಷ್ ಭಾಷಾ ಶಿಕ್ಷಕರಿಗೆ ಇದು ಅನ್ವಯಿಸಲ್ಲ. ಅದು ಯಾವಾಗ ಅನ್ವಯಿಸುತ್ತೆ ಅವ್ರಿಗೂ ಕೂಡ ಅಂದ್ರೆ, ಇಂಗ್ಲಿಷ್ ಭಾಷಾ ಶಿಕ್ಷಕರು ಮೆಥಡ್ ಹಿಸ್ಟ್ರಿ ಕೂಡ ಇರುತ್ತೆ. ಈಗ ನೋಡಿ, ಡಿಗ್ರಿಯಲ್ಲಿ ಆಪ್ಷನಲ್ ಇಂಗ್ಲಿಷ್ ಜೊತೆ ಪೊಲಿಟಿಕಲ್ ಸೈನ್ಸ್ ಹಿಸ್ಟ್ರಿ ಮಾಡಿರ್ತಾರೆ, ಜಿಯೋಗ್ರಫಿ ಹಿಸ್ಟ್ರಿ ಅಥವಾ ಸಮಾಜಶಾಸ್ತ್ರ ಹಿಸ್ಟ್ರಿನೂ ಮಾಡಿದಾಗ ಅವರು ಇಲ್ಲಿ ಸಮಾಜ ಪಾಠಗಳಿಗೂ ಕೂಡ ಎಲಿಜಿಬಲ್ ಆಗ್ತಾರೆ. ಅವಾಗ ನಾವು ಎರಡನ್ನೂ ಅಪ್ಲಿಕೇಶನ್ ಹಾಕಿದ್ದೀವಿ ಅನ್ನೋದಾದ್ರೆ ಅವರು ಕೂಡ ಈ ಪತ್ರಿಕೆ ಬರಿಬೇಕಾಗ್ತದೆ ಅವಾಗ. ಆದ್ರೆ ಇಂಗ್ಲಿಷ್ ಏನಿದೆಯಲ್ಲ, ಆ ಇಂಗ್ಲಿಷಿಗೆ ಮಾತ್ರ ಅವರು ಬರಿತಾ ಇದೀವಿ ಅಂದ್ರೆ ಅದು ಅಪ್ಲಿಕೇಬಲ್ ಆಗೋದಿಲ್ಲ, ಅದನ್ನು ಬರೆಯೋದಿಲ್ಲ, ಅವ್ರಿಗೆ ಅವಶ್ಯಕತೆ ಇಲ್ಲ. ಅದು ಈ ಎರಡೂ ಅಪ್ಲೈ ಮಾಡಿದಾಗ ಇದನ್ನ ಬರ್ದಾರಪ್ಪ ಅಂದ್ರೆ ಇಂಗ್ಲಿಷ್ ಹುದ್ದೆಗೆ ಅವರನ್ನ ಕನ್ಸಿಡರ್ ಮಾಡಿದಾಗ ಈ 3ನೇ ಪತ್ರಿಕೆಯಲ್ಲಿ ಬಂದಿರತಕ್ಕಂಥ ಅಂಕಗಳನ್ನ ಅವರಿಗೆ ಯಾವುದೇ ಎಲಿಜಿಬಲ್ ಮಾಡಿಸಿ ಕನ್ಸಿಡರ್ ಮಾಡಲ್ಲ. ಬರೀ 150 ಅಂಕ ಫಸ್ಟ್ ಪೇಪರು, 150 ಅಂಕ ಸೆಕೆಂಡ್ ಪೇಪರ್, ಬರೀ 300 ಅಂಕಗಳಿಗೆ ಪರ್ಸೆಂಟೇಜ್ ಮಾಡಿ ಅವರನ್ನ ಕನ್ಸಿಡರ್ ಮಾಡ್ತಾರೆ. ಯಾರನ್ನ? ಇಂಗ್ಲಿಷ್ ಭಾಷಾ ಶಿಕ್ಷಕರನ್ನ. ಆಮೇಲೆ ಈ ನಮ್ಮ ಸಮಾಜ ಪಾಠಗಳು ಇವೆಲ್ಲ ಕೋರ್ ವಿಷಯ ಇದಾವಲ್ಲ, ಇದಕ್ಕೆ 400 ಅಂಕಗಳಿಗೆ ಪಡೆದಿರ್ತಕ್ಕಂಥ ಅಂಕಗಳು ಎಷ್ಟು ಅಂತ ಪರ್ಸೆಂಟೇಜ್ ಮಾಡ್ತಾರೆ. ಎಷ್ಟು ಏನು ಅಂತ ಮುಂದೆ ಮಾತಾಡ್ತಾ ಹೋಗ್ತೇನೆ. ಭಾಷಾ ಸಾಮರ್ಥ್ಯ ಅನ್ನುವಂಥ ಪರೀಕ್ಷೆ ಇದೆ, 3ನೇ ಪತ್ರಿಕೆ, ಅದು 100 ಅಂಕ. ಇದು ಕೂಡ ವಿವರಣಾತ್ಮಕ ಪರೀಕ್ಷೆಯನ್ನು ಒಳಗೊಂಡಿರ್ತಕ್ಕಂಥದ್ದು. ಇಲ್ಲೂ ಕ್ರೈಟೇರಿಯಾ ಇದೆ, ಒಂದು 50 ಅಂಕಗಳನ್ನ ಕಡ್ಡಾಯ, 50%, 100ರಲ್ಲಿ 50 ಅಂಕ ತಗೋಬಹುದು, ಎಲ್ಲರೂ ತಗೋಬಹುದು. ಇಲ್ಲಿ ತಲೆ ಕಟ್ಸ್ಕೊಬೇಡಿ, 5 ಸಮಾನಾರ್ಥಕ ಬರೀರಿ, 5 ವಿರುದ್ಧಾರ್ಥಕ ಬರೀರಿ, 5 ಯಾವ್ದೋ ಸ್ವಂತ ವಾಕ್ಯ ಬರೀರಿ, ಈ ತರ ಇರ್ತಾವ ಪ್ರಶ್ನೆಗಳು, ತಲೆ ಕಟ್ಸ್ಕೊಬೇಡಿ, ಎಲ್ಲವೂ ಬರಿಬಹುದು. ಒಂದು ಪ್ರಬಂಧ ಬರೀರಿ, ಒಂದು ಲೆಟರ್ ಬರೀರಿ, ಒಂದು ಗಾದೆ ಮಾತುಗಳನ್ನ 5 ಪೂರ್ಣಗೊಳಿಸ್ರಿ, ಅನ್ಯದೇಶಿ ಪದಗಳನ್ನ ಬರೀರಿ. ಬೇಜಾನ್ ಈಸಿ ಆಗಿರ್ತಕ್ಕಂಥದ್ದು. ಆಡ್ಕೆಂತ 80 ಮಾರ್ಕ್ಸ್ ತಗೋಬಹುದು ಇಲ್ಲಿ ನೀವು. ಸ್ವಲ್ಪ ಇದ್ರ ಮೇಲೆ ವರ್ಕ್ ಮಾಡಿದ್ರೆ 100ಕ್ಕೆ 99 ಪಡೆಯಬಹುದು, ಅಷ್ಟು ಚೆನ್ನಾಗಿರ್ತದ ಪತ್ರಿಕೆ. ಹಾಗಾಗಿ ಇಲ್ಲಿ ಹೆಚ್ಚು ಸ್ಕೋರ್ ಮಾಡ್ಕೊಂಡು ನಾನು ಕಾಂಪಿಟೇಷನ್ ಕೊಡ್ಬೇಕಪ್ಪ, ಅಂಕಗಳು ನಮ್ಮ ಎಲ್ಲೋ ಒಂದ್ ಕಡೆ ಡಿಗ್ರಿ TET ಕಡಿಮೆ ಇದಾವೆ ಅಂದಾಗ ಇಲ್ಲಿ ನೀವು ಅಂಕಗಳನ್ನ ಹೆಚ್ಚಿಗೆ ಮಾಡ್ಕೋದಕ್ಕೆ ಒಂದು ಸುವರ್ಣ ಅವಕಾಶ 3ನೇ ಪತ್ರಿಕೆಯಲ್ಲಿ ಸಿಗುತ್ತೆ ಇಲ್ಲಿ ವರ್ಕ್ ಮಾಡಿದ್ರೆ. ಹಾಗಿದ್ರೆ ಇದಕ್ಕೆ ಬೆಸ್ಟ್ ಪುಸ್ತಕ ಯಾವ್ದು ಅಂದ್ರೆ, ನಾನು ಅವಾಗ್ಲೇ ಹೇಳಿದ್ನಲ್ಲ, 6ರಿಂದ 10 ಫಸ್ಟ್ ಲ್ಯಾಂಗ್ವೇಜ್ ಪುಸ್ತಕ ಇಲ್ಲೂ ಕೂಡ ತುಂಬಾ ವರ್ಕ್ ಮಾಡ್ತಾ ಹೋಗ್ತವೆ. ಇಲ್ಲಿ ಹಿಂದ್ಗಡೆ ಇರೋವೆ ಅಲ್ಲಿರ್ತವೆ, ತಲೆ ಕಟ್ಸ್ಕೊಬೇಡಿ. ಗೋಪಾಲ್ ಕೃಷ್ಣ ಉಡುಪ ಅಲ್ಲಿ ಮಾತಾಡಿದ್ದೆ ನಾನು, ತುಂಬಾ ಇಂಪಾರ್ಟೆಂಟ್ ಅಂತ. ಇದು ತುಂಬಾ ಒಂದು 50ರಿಂದ 60% ಸಿಲೆಬಸ್ ಅನ್ನ ಕವರ್ ಮಾಡ್ತದ ಗೋಪಾಲ್ ಕೃಷ್ಣ ಉಡುಪ 3ನೇ ಪತ್ರಿಕೆಗೂ ಕೂಡ.
ಅದ್ರ ಜೊತೆ ಮತ್ತೊಂದು ಇತ್ತೀಚೆಗೆ ನಾವು ಪರೀಕ್ಷೆ ಬರೆಯುವಾಗ ಒಂದು ಪಬ್ಲಿಕೇಶನ್ ಒಂದು ಇದಾಯ್ತು, ಭಾಷಾ ಸಾಮರ್ಥ್ಯ ಪತ್ರಿಕೆ 3 ಅಂತ ಕರ್ನಾಟಕ ಅಕಾಡೆಮಿ ಮತ್ತು ಟಾಪ್ ಎಕ್ಸಾಮ್ಸ್ ಇಮಾಮ್ ಸಾಬ್ ಮುಲ್ತಾನಿ ಮತ್ತು ಸಂಜೀವ್ ರಾಯ್ಕರ್ ಇಬ್ರು ಸರ್ಸ್ ಸೇರಿ ಒಂದು ಪುಸ್ತಕವನ್ನ ಭಾಷಾ ಸಾಮರ್ಥ್ಯ ಬಿಟ್ರು. ಆ ಪತ್ರಿಕೆ ಆ ಒಂದು ಪುಸ್ತಕ ಈ ಭಾಷಾ ಸಾಮರ್ಥ್ಯ ಒಂದು ಪತ್ರಿಕೆಗೆ ತುಂಬಾ ಉಪಯುಕ್ತವಾಗಿರ್ತಕ್ಕಂಥದ್ದು. ಏನ್ ಇದ್ರಲ್ಲಿ ಸಿಲೆಬಸ್ ಇದೆ ಆಸ್ ಇಟ್ ಈಸ್ ಸಿಲೆಬಸ್ ತಕ್ಕ ಹಾಗೆನೆ ಅಲ್ಲಿ ರೂಪುಗೊಂಡಿರ್ತಕ್ಕಂಥ ಪುಸ್ತಕ. ಅದು ಒಂದಿದ್ರು ನೀವು ಮ್ಯಾಕ್ಸಿಮಮ್ ಸ್ಕೋರ್ ಮಾಡೋದಕ್ಕೆ ಸಹಾಯಕಾರಿ ಆಗ್ತಕ್ಕಂಥದ್ದು. ಐ ಥಿಂಕ್ ಈ 3 ಪುಸ್ತಕಗಳನ್ನು ಓದಿದ್ರೆ ಇಲ್ಲಿ ನೀವು 90+ ಸ್ಕೋರ್ ಮಾಡ್ತೀರಿ, ಅದು ನನ್ನ ಭರವಸೆ. ಸೊ ಇಷ್ಟು ನೀವು ಪತ್ರಿಕೆಗಳ ಬಗ್ಗೆ ನೀವು ವರ್ಕ್ ಮಾಡಿದಾಗ ಆಗ್ತದ. ಈ ಅಂತಿಮವಾಗಿ ನಾವು ಒಂದು ಸ್ವಲ್ಪ ನೋಡೋಣ. ಈ ಅಂತಿಮ ಜ್ಯೇಷ್ಠತಾ ಪಟ್ಟಿಯನ್ನ ಪರಿಗಣನೆ ಮಾಡ್ತಾರಲ್ಲ, ಯಾವುದು ಎಷ್ಟು ಪರ್ಸೆಂಟೇಜ್ ತಗೊಂತಾರೆ ಅನ್ನುವಂಥ ಗೊಂದಲ ತುಂಬಾ ಇದೆ. ಅದನ್ನ ಕಡಿಮೆ ಮಾಡ್ತಾರಾ ತೆಗಿತಾರಾ ಅನ್ನುವಂಥ ಗೊಂದಲನೂ ಕೂಡ ತುಂಬಾ ಜನರ ಮೈಂಡ್ ಅಲ್ಲಿ ಓಡ್ತಾ ಇದೆ. ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ. ಈ ಮುಂಚೆ ನೇಮಕಾತಿಯಲ್ಲಿ ಅಂದ್ರೆ ಇದು 2016 ಮತ್ತು 2018 ಪರೀಕ್ಷೆಯಲ್ಲಿ ಏನಿದ್ವಲ್ಲ, 17 ಮತ್ತು 19 ಅನ್ಕೊಳ್ಳಿ, ಅದ ಪರೀಕ್ಷೆ ನಡೆದಿದ್ದು. 17-19 ಪರೀಕ್ಷೆಯಲ್ಲಿ ಇದು ಬೇರೆ ಇತ್ತು. ಅಲ್ಲಿ ಏನಪ್ಪಾ CETಗೆ ಬರೀ 35 ಇತ್ತು ಅವಾಗ. 25 ಡಿಗ್ರಿ, 25 BEd, 15 TET, 35 ಇದು. ಈ ರೀತಿ 100 ಅಂಕಗಳನ್ನ ಕನ್ಸಿಡರ್ ಮಾಡ್ತಾ ಇದ್ರು. ಈ ರೀತಿ 100 ಅಂಕಗಳನ್ನ ಕನ್ಸಿಡರ್ ಮಾಡ್ತಾ ಇದ್ರು. ಆದರೆ ಈಗ ಬದಲಾಗಿದೆ. ಏನಪ್ಪಾ ಅಂದ್ರೆ CET 50, ಡಿಗ್ರಿ 20, TET 20, BEd ಅಥವಾ DEd 10%. ಸೊ ಇಲ್ಲಿ ಸಿಂಹಪಾಲು ನಾವು CETಗೆ ಕೊಟ್ಟಿರ್ತಕ್ಕಂಥದ್ದನ್ನ ನೋಡಿದ್ದೇವೆ. ಹಾಗಾಗಿ ನೀವು CETಯಲ್ಲಿ ಹೆಚ್ಚು ಟಾರ್ಗೆಟ್ ಮಾಡಿ ಉತ್ತಮ ಅಂಕಗಳನ್ನ ಪಡೆದ್ರೆ ನೀವು ಡಿಗ್ರಿ ಸ್ಕೋರ್ ಇಲ್ಲ, ನಂದು TET ಸ್ಕೋರ್ ಇಲ್ಲ, BEd ಸ್ಕೋರ್ ಇಲ್ಲ, ಇದು ಮ್ಯಾಟ್ರೇ ಆಗಲ್ಲ. ಯಾಕಂದ್ರೆ ಇಲ್ಲಿ ನೀವು ಐಕ್ ಆಗ್ಬಿಡ್ಬೋದು. ಹಾಗಾಗಿ ಇಷ್ಟು ಅದಕ್ಕೆ ಸಂಬಂಧಿಸಿರುವಂತಹ ಒಂದು ಅಂತಿಮ ಜ್ಯೇಷ್ಠತಾ ಪಟ್ಟಿಯಾಗಿರ್ತದ. ಮುಂದುವರೆದಂತೆ ಏಜ್ಗೆ ಸಂಬಂಧಿಸಿದಂಗೆ ಒಂದಿಷ್ಟು ಪ್ರಶ್ನೆಗಳು ಬಂದಿದ್ವು ನನ್ನ ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹಿಂದಿನ ವಿಡಿಯೋಗಳಿಗೆ. ಏನು ಈ ಹಿಂದೆ ಏಜ್ ಇರ್ತಕ್ಕಂಥದ್ದು ಜನರಲ್ಗೆ 42, OBCಗೆ 45, SC/STಗೆ 47 ಇತ್ತು. ಆದರೆ ನೀವೊಂದು ಗಮನಿಸಿ, ಹೆಚ್ಚಿಗೆ ಆಗುತ್ತಾ ಅಂದ್ರೆ ಹೌದು, ಹಾಗೆ ಆಗುತ್ತೆ. 100ಕ್ಕೆ 100% 1-2 ವರ್ಷ ಇದು ಹೆಚ್ಚಿಗೆ ಆಗುತ್ತೆ. ಯಾಕಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರವರೇ ಹೇಳಿದ ಹಾಗೆ ಎಲ್ಲಾ ನೇಮಕಾತಿಗೂ ಒಂದು ಸರಿ ಅನ್ವಯ ಆಗುವಂತೆ, ಈ ರಿಕ್ರೂಟ್ಮೆಂಟಿಗೆ ಮಾತ್ರ ಅನ್ವಯ ಆಗುವಾಗೆ 2 ವರ್ಷ ಎಲ್ಲದಕ್ಕೂ ಹೆಚ್ಚಿಗೆ ಮಾಡ್ತಾರೆ. ಅಂದ್ರೆ ಜನರಲ್ನವರು 44 ವರ್ಷದವರೆಗೂ ಬರೆಯಕ್ಕೆ ಅವಕಾಶ ಇದೆ, OBC ಅವರು 47 ವರ್ಷದವರೆಗೂ ಬರೀಬಹುದು, SC/ST ಅವರು 49 ವರ್ಷದವರೆಗೂ ಈ ವರ್ಷ ಬರೆಯಬಹುದು. ಸೊ ಇದು ಡೆಫಿನೆಟ್ಲಿ ಬೇಕಿದ್ರೆ ನೋಟಿಫಿಕೇಶನ್ ಆದಾಗ ಆ ಅಂಶ ಇರ್ತದೆ ಅನ್ನುವಂಥದ್ದು ಭರವಸೆ. ಸೊ ಇಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಸಾಧ್ಯವಾದಷ್ಟು ಮಟ್ಟಿಗೆ ಕವರ್ ಮಾಡಿದ್ದೇನೆ. ಮುಂದಿನ ತರಗತಿಯಲ್ಲಿ ನಾನು ಇನ್ನೂ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಮ್ಯಾಟರ್ಗಳನ್ನ ಮಾತಾಡ್ತಾ ಹೋಗ್ತಾನೆ. ಎಕ್ಸಾಮ್ ಸ್ಟ್ರಾಟಜಿ ಆಗಿರ್ಬೋದು, ಪರೀಕ್ಷೆಗೆ ಸಂಬಂಧಿಸಿದಂಥ ವಿಷಯವನ್ನ ಹಂತವಾಗಿ ಕೊಡ್ತಾ ನೀವು ಒಂದಿಷ್ಟು ಶಿಕ್ಷಕರಾಗಬೇಕು ಅನ್ನುವಂಥ ಕನಸನ್ನ ನಾವು ಪುಷ್ಟೀಕರಿಸ್ತಾ ಹೋಗ್ತೀವಿ ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಸಹಕಾರ ಕಲಿಕೆ ಚಾನಲ್ ನೋಡ್ತಾ ಇದ್ರಿ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫೈ ಆಗಿರಿ. ಈ ವಿಡಿಯೋವನ್ನ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಕೃತಜ್ಞರಾಗಿರಿ ಅಂತ ಹೇಳ್ತಾ ನಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಟಾಟಾ, ಬಾಯ್, ಟೇಕ್ ಕೇರ್, ಸಿ ಯು, ಶುಭ ದಿನ. ಯಾರೆಲ್ಲ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಥವಾ ಇವತ್ತು ನಮ್ಮ ವಿಸಿಟ್ ಕೊಟ್ಟಿರ್ತಾರೋ ವಿಡಿಯೋಗೆ ತಾವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಅನ್ನು ಒತ್ತಿ ನೋಟಿಫೈ ಆಗಿರಿ ಅಂತ ಹೇಳ್ತಾ